ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ನಿಮ್ಮ RJ ಪ್ರತಿಭಾ ಶ್ರೀಕಂಠಯ್ಯ. ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದು ಹೊಸ ಸೀರೀಸ್ನ ಪ್ರಾರಂಭ ಮಾಡಿದ್ದೀವಿ, ವಾದ್ಯ ವಂದನ ಅಂತ. ನಮ್ಮ ಕರ್ನಾಟಕದಲ್ಲಿರುವಂತಹ ಅತ್ಯದ್ಭುತವಾದಂತಹ ವಾದ್ಯಗಾರರಿಗೆ ಒಂದು ಸಣ್ಣ ಟ್ರಿಬ್ಯೂಟ್ ಅರ್ಪಿಸುವಂತಹ ಪ್ರಯತ್ನ ನಮ್ಮ ಕಡೆಯಿಂದ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಔಟ್ ವುಡ್ ವಿಂಡ್ ಇನ್ಸ್ಟ್ರೂಮೆಂಟಲಿಸ್ಟ್, ಮಲ್ಟಿ ಇನ್ಸ್ಟ್ರೂಮೆಂಟಲಿಸ್ಟ್, ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಸಂದೀಪ್ ವಸಿಷ್ಠ ಅವರು. ಸಂದೀಪ್ ಅವರು ಸುಮಾರು 1700ಕ್ಕಿಂತ ಹೆಚ್ಚು ಮೂವಿಗಳಲ್ಲಿ ಫ್ಲೂಟ್, ಸ್ಯಾಕ್ಸೋಫೋನ್ ಸೇರಿದಂತೆ ಇನ್ನೂ ಹಲವಾರು ವುಡ್ ವಿಂಡ್ ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 2000ಕ್ಕೂ ಹೆಚ್ಚು ಲೈವ್ ಪರ್ಫಾರ್ಮೆನ್ಸಸ್ ಆಲ್ ಓವರ್ ದ ವರ್ಲ್ಡ್ ಕೊಟ್ಟಿದ್ದಾರೆ. ಇವರೊಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್, ಮ್ಯೂಸಿಕ್ ಕಂಪೋಸರ್, ಹಾಗೆಯೇ ಹಲವಾರು ಹೊಸ ಪ್ರಾಜೆಕ್ಟ್ಸ್ಗಳನ್ನು ಪ್ರಾರಂಭ ಮಾಡಿರುವಂತಹ ಹೆಗ್ಗಳಿಕೆ ಇವ್ರಿಗಿದೆ. ಸೊ ಸ್ನೇಹಿತರೆ, ಬನ್ನಿ ಹಾಗಾದರೆ ಸಂದೀಪ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸಂದೀಪ್, ಥ್ಯಾಂಕ್ ಯು ಸೋ ಮಚ್. ಶ್ರೀಗಂಧದ ಗುಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಮಸ್ಕಾರ. ಸಂದೀಪ್ ವಸಿಷ್ಠ ಕಡೆಯಿಂದ ಎಲ್ಲ ಕನ್ನಡಿಗರಿಗೂ ಹಾಗೂ ಈ ರೇಡಿಯೋ ಕಾರ್ಯಕ್ರಮ ಕೇಳ್ತಿರೋ ಎಲ್ಲ ಜನರಿಗೂ ನನ್ನ ಕಡೆಯಿಂದ ಒಳ್ಳೆ ವಿಶಸ್ ತಿಳಿಸ್ತಾ ಇದ್ದೀನಿ ಶ್ರೀಗಂಧದ ಗುಡಿ ರೇಡಿಯೋ ಸ್ಟೇಷನ್ಗೆ. ಥ್ಯಾಂಕ್ ಯು ಸೋ ಮಚ್ ಸಂದೀಪ್. ಸೊ ನನ್ನ ಕಾರ್ಯಕ್ರಮನ ನಿಮ್ಮ ಮ್ಯೂಸಿಕಲ್ ಜರ್ನಿ ಶುರುವಾಗಿದ್ದ ಬಗ್ಗೆಯಿಂದನೇ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮ ಫಸ್ಟ್ ಮೆಮೊರೀಸ್ ವಿತ್ ಮ್ಯೂಸಿಕ್ ಏನು? ನಿಮಗೆ ಮ್ಯೂಸಿಕ್ ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟ್ ಬಂತಾ? ಆ್ಯಂಡ್ ನಿಮ್ಮ ಫ್ಯಾಮಿಲಿಲಿ ಯಾರು ಮ್ಯೂಸಿಷಿಯನ್ಸ್ ಇದ್ರಾ? ಸೊ ಹೌ ಡಿಡ್ ದಿಸ್ ಜರ್ನಿ ಸ್ಟಾರ್ಟ್? ಸಂಗೀತ ಅನ್ನೋದು ಹೌದು ನನಗೆ ಬರಕ್ಕೆ ಕಾರಣನೇ ನಮ್ಮ ತಾಯಿ ಗೌರಿ ಅಂತ. ನಾವು ಶಿವಮೊಗ್ಗದಲ್ಲಿ ಒಂದು ಸ್ಮಾಲ್ ಟೌನ್ ಅಲ್ಲಿ ಇದ್ದವರು. ನಾವಮ್ಮ ಆಕಾಶವಾಣಿ ಸಿಂಗರು, ಮತ್ತೆ ಕರ್ನಾಟಕ ಇದೆಲ್ಲ ಚೆನ್ನಾಗಿ ಕಲ್ತಿದ್ರು, ಸೀನಿಯರ್ ಇದೆಲ್ಲ ಆಗಿತ್ತು. ಒಳ್ಳೆ ಸಿಂಗರ್ ಕೂಡ, ಒಳ್ಳೆ ಹಾಡು ಹೇಳ್ತಿದ್ರು ಎಲ್ಲ ಕಡೆ. ನಮ್ಗೂನು ಸಣ್ಣ ಪುಟ್ಟದ್ರಲ್ಲಿ ತುಂಬಾ ಪುಷ್ ಮಾಡೋರು, ಬಂದ್ ಕಲೀಲಿ ಅದು ಇದು ಅಂತ. ಹಾಗೂ ನಾನು ಓದಿದ್ದು ಬಾಲಭಾರತಿ ಅಂತ ಒಂದು RSS ಶಾಲೆ. ಅಲ್ಲಿ ಕೂಡ ನಂಗೆ ಮ್ಯೂಸಿಕಲ್ ಎನ್ವೈರನ್ಮೆಂಟ್ ಸ್ವಲ್ಪ ಸಿಗೋದು, ಅಲ್ಲಿ ದೇಶಭಕ್ತಿ ಗೀತೆಗಳು ಆ ತರದೆಲ್ಲ. ಆದ್ರೆ ನಮ್ಗೆ ಯಾವ್ದನ್ನು ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರ್ಲಿಲ್ಲ. ದಟ್ ವಾಸ್ ಪಾರ್ಟ್ ಆಫ್ ಏನೋ ಒಂದು ಕರಿಕ್ಯುಲಮ್ ತರ ಇತ್ತು. ಹೌದು, ಹಂಗೆ ಕಲಿತಾ ಇದ್ವಿ ನಾವು. ಬಟ್ ಮ್ಯೂಸಿಕ್ ವಾಸ್ ನೆವರ್ ದ ಏನೋ ಸೀರಿಯಸ್ ಥಿಂಗ್. ಆದ್ರೆ ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಕಂಪ್ಲೀಟ್ಲಿ. ನಾನು ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಡಿಗ್ರಿ ಮುಗಿಯೋ ತನಕ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ. ನಾನು ಬಿಫೋರ್ ಮ್ಯೂಸಿಕ್ ನಾನು ಸ್ಟೇಟ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ವಾಲಿಬಾಲ್ ಪ್ಲೇಯರ್. ನಾನು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಒನ್ ಆಫ್ ದ ಟಾಪ್ ಚೆಸ್ ಆರ್ಟಿಸ್ಟ್ ಆಗಿದ್ದೆ. ಚೆಸ್ ಪ್ಲೇಯರ್ ಆಗಿದ್ದೆ, ಆರ್ಟಿಸ್ಟ್ ಆಗ್ತೀನಿ. ಇಷ್ಟು ನನ್ಗೆ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಷ್ಟಿತ್ತು. ಅಂದ್ರೆ ಆಲ್ಮೋಸ್ಟ್ 12-15 ಇಯರ್ಸ್ ನಾನು ಸಣ್ಣ ವಯಸ್ಸಿಂದ ಸ್ಪೋರ್ಟ್ಸ್ ಆಡ್ಕೊಂಡು ಅಷ್ಟೊಂದಿದ್ದವನು ನಾನು. ಯಾವಾಗ್ಲೂ ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಆಲ್ ದ ಟೈಮ್. ನನಗೂ ಕೂಡ ಗೊತ್ತಿಲ್ಲ, ಲಾಸ್ಟ್ ಐ ಥಿಂಕ್ ಐ ಬಿನ್ ಡೂಯಿಂಗ್ ಮ್ಯೂಸಿಕ್ ಪ್ರೊಫೆಷನಲಿ ಫ್ರಮ್ ಲಾಸ್ಟ್ 13 ಇಯರ್ಸ್. 2007 ತನಕ ಕೂಡ ನಾನು ಡಿಸೈಡ್ ಮಾಡಿರ್ಲಿಲ್ಲ ನಾನು ಮ್ಯೂಸಿಷಿಯನ್ ಆಗಿರ್ತೀನಿಲ್ಲ ಅಂತ. ಸೊ ಇದೆಂಗೋ ಒಂದು ದೇವ್ರ ದಯೆ, ಅವರೇ ಏನೋ ಒಂದು ಕರ್ಕೊಂಡ್ ಬಂದು ನನ್ನ ಈ ದಾರಿನಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಹೌದು, ನಮ್ಮ ತಾಯಿನೇ ಮ್ಯೂಸಿಕ್ ಬರ್ಲಿಕ್ಕೆ ನಮ್ಗೆ ಕಾರಣ. ಅವ್ರ ಕಡೆಯಿಂದಾನೆ ಪ್ರಾಬ್ಲಿ ದೇರ್ ಜೀನ್ಸ್. ಮತ್ತೆ ನಮ್ಮ ತಂದೆ ಸೈಡ್ ಕೂಡ ಎವ್ರಿಬಡಿ ಲವ್ಸ್ ಮ್ಯೂಸಿಕ್. ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ, ಬಟ್ ವಿ ನೆವರ್ ಥಾಟ್ ಏನೋ ಟೇಕಿಂಗ್ ಇಟ್ ಪ್ರೊಫೆಷನಲಿ. ರೈಟ್. ಆ್ಯಂಡ್ ನೀವು ಹೇಳಿದಂಗೆ ಮ್ಯೂಸಿಕ್ ಲವರ್ಸ್ ಇದ್ರು ಫ್ಯಾಮಿಲಿಲಿ ಅಂತ. ಐ ಥಿಂಕ್ ಮ್ಯೂಸಿಕ್ ಕೇಳೋದು ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಾಮಾನ್ಯವಾಗಿ ಎಷ್ಟೊಂದು ಜನ ಮ್ಯೂಸಿಷಿಯನ್ಸ್ ಹೇಳೋದೇನು ಅಂದರೆ, ಚಿಕ್ಕ ವಯಸ್ಸಿಂದ ಆ ಮ್ಯೂಸಿಕ್ ಕಲ್ತಿಲ್ಲ ಅಂದರು ಪೇರೆಂಟ್ಸ್ ಆಗಿರಲಿ ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್, ಆ ಒಳ್ಳೆ ಮ್ಯೂಸಿಕ್ ಕೇಳಿಸೋದು ಎಕ್ಸ್ಪೋಜರ್ ಸಿಕ್ಕಿದ್ರು ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ಟು ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಟು ಫೀಲ್ ಮೋಟಿವೇಟೆಡ್ ಅಂತ. ಹೌದು. ಇದಕ್ಕೆ ಅದೊಂದು ಸಂಸ್ಕಾರ ನಮ್ಮ ಮನೇಲಿ ಇತ್ತು ಅನ್ಕೊಂತೀನಿ. ನಮ್ಮ ತಾತ, ನಮ್ಮ ತಂದೆ ಹಾಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಆಂಟಿ ಎಲ್ಲರೂ ಮ್ಯೂಸಿಕ್ ಲವರ್ಸ್. ಅವರೆಲ್ಲ ಎಷ್ಟೋ ಕಾರ್ಯಕ್ರಮನ ಆರ್ಗನೈಸ್ ಮಾಡೋರು. ದೊಡ್ಡ ಕಲಾವಿದರನ್ನ ಕರೆಸಿ ಒಳ್ಳೊಳ್ಳೆ ಕಾರ್ಯಕ್ರಮನ ಅಲ್ಲಿ ಶಂಕರ ಸಮಿತಿ ಅಂತೆಲ್ಲ ಮಾಡೋರು. ಅಲ್ಲೆಲ್ಲ ಕ್ಲಾಸಿಕಲ್ ಕಾನ್ಸರ್ಟ್ಸ್, ಎಲ್ಲಿ ಕೋಟೆ ಬೆಂಗಳೂರು ಫೋರ್ಟ್ ಅಲ್ಲಿ ಹೆಂಗಾಗುತ್ತೋ ಅದೇ ತರ ಶಿವಮೊಗ್ಗದಲ್ಲಿ ಮತ್ತೆ ಭದ್ರಾವತಿನಲ್ಲಿ ನಾವು ಹುಟ್ಟು ಬೆಳೆದಿದ್ದ ಜಾಗದಲ್ಲಿ ಅಲ್ಲೆಲ್ಲ ಅವ್ರು ಆರ್ಗನೈಸ್ ಮಾಡ್ತಿದ್ರು ಅಂತ ಗೊತ್ತು. ನಾನು ಕೂಡ ಬಹಳ ಚಿಕ್ಕವನ್, ನಂಗೆ ಅವಾಗೇನು ಐಡಿಯಾ ಇಲ್ಲ. ಬಟ್ ಆ ಟೈಮಲ್ಲಿ ತುಂಬಾ ದೊಡ್ಡ ಬಾಲಮುರಳಿ ಕೃಷ್ಣ ಇರ್ಬೋದು, ಇಲ್ಲ ರಮಣಿ ಅವ್ರು ಇರ್ಬೋದು, ಆತರ ತುಂಬಾ ದೊಡ್ಡ ಹಿರಿಯ ಕಲಾವಿದರದೆಲ್ಲ ಕಾರ್ಯಕ್ರಮ, ಯೇಸುದಾಸ್ ಸರ್ ಇರ್ಬೋದು,
ಅವ್ರು ಕರ್ನಾಟಕ ಇದು ಕಚೇರಿಗಳನ್ನ ತುಂಬಾ ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ಸಂಸ್ಕಾರ ಇಡೀ ಫ್ಯಾಮಿಲಿಲಿ ಎಲ್ಲರೂ ಕೇಳೋರು ಒಳ್ಳೊಳ್ಳೆ ಸಂಗೀತನ. ಅದಂಗಾಗಿ ಆ ವಾತಾವರಣ ಮನೇಲಿ ಇರ್ತಿತ್ತು ನಮ್ಗೆ ಚಿಕ್ಕ ವಯಸ್ಸಲ್ಲಿ. ಓಕೆ, ದಟ್ ಇಸ್ ವೆರಿ ನೈಸ್. ಆ್ಯಂಡ್ ನೀವು ಕ್ಲಾಸಿಕಲಿ ಮ್ಯೂಸಿಕಲ್ಲಿ ಟ್ರೈನ್ ಆಗಿದ್ದೀರಾ? ಅಂದರೆ ಗುರುಗಳ ಹತ್ರ ಹೋಗಿ ಕಲ್ತಿದ್ದೀರಾ ಕ್ಲಾಸಿಕಲ್ ಮ್ಯೂಸಿಕ್ ಯಾವುದಾದ್ರೂ ಫಾರ್ಮ್? ಹಾ, ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ನ ನಮ್ಮ ಗುರುಗಳಾದ ಎ.ಪಿ. ಪಟ್ನಾಯಕ್ ಅವರು ಬಿಟ್ಟು ಅಂತ ಇಲ್ಲಿ ಪಾಪ್ಯುಲರ್. ಅವರು ಹರಿಪ್ರಸಾದ್ ಚೌರಾಸಿ ಅವರ ಶಿಷ್ಯಂದ್ರವರು. ಸೊ ನಮ್ಗೆ ಕಿರಾನ ಗರಾನ ಹಿಂದೂಸ್ತಾನಿ ಕ್ಲಾಸಿಕಲ್ ನಲ್ಲಿ ನಾನು ಸೀನಿಯರ್ ನಾನು ಮುಗಿಸಿದ್ದೇನೆ. ಹಾಗೂ ಕರ್ನಾಟಿಕಲ್ ಕೂಡ ನಾನು ಒಂದಷ್ಟು ದಿವಸ ಕಲಿತೆ ಇನಿಷಿಯಲ್ ಡೇಸ್ ಅಲ್ಲಿ. ಆದ್ರೆ ನನ್ನ ಒಲವಿದ್ದಿದ್ದು ಹಿಂದೂಸ್ತಾನಿ ಸಂಗೀತಕ್ಕೆ ಅಂತ ಹೇಳಿ ನಾನು ಹಿಂದೂಸ್ತಾನಿ ಸಂಗೀತನೇ ಮಾಡ್ತಾ ಇದ್ದೀನಿ. ಆಮೇಲೆ ವೆಸ್ಟರ್ನ್ ನಲ್ಲಿ ಗ್ರೇಡ್ 4 ತನಕ ನಾನು ಫ್ಲೂಟ್ ನಲ್ಲಿ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಓಕೆ, ವಂಡರ್ಫುಲ್. ಸೊ ನೀವು ಹೇಳ್ತಾ ಇದ್ರಿ ಎ.ಪಿ. ಪಟ್ನಾಯಕ್, ಮೋರ್ ಫಾಂಡ್ಲಿ ನೋನ್ ಆಸ್ ಭುಟ್ಟೋ ಅಂತ. ಸೊ ಅವರು ನಮ್ಮ ಕರ್ನಾಟಕದ ಒನ್ ಆಫ್ ದಿ ಬೆಸ್ಟ್ ಫ್ಲೂಟಿಸ್ಟ್. ಆ್ಯಂಡ್ ಇಟ್ಸ್ ಅಮೇಝಿಂಗ್ ಅಂತ ಒಳ್ಳೆಯ ಫ್ಲೂಟಿಸ್ಟ್ ಹತ್ರ ನಿಮಗೆ ಕಲಿಯುವಂಥ ಆಪರ್ಚುನಿಟಿ ಸಿಕ್ಕಿದ್ದು. ಐ ಥಿಂಕ್ ಐ ಆಮ್ ಶೋರ್ ಯು ಮಸ್ಟ್ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಅಲ್ವಾ ಅವರಿಂದ? ಹೌದು ಹೌದು ಹೌದು. ಅವರು ಒಂಥರ ಮಗುವಿನಂತ ಮನಸ್ಸಿನವರು. ಹಾಗೆ ಸಂಗೀತದಲ್ಲಿ ತುಂಬಾನೇ ಆಳವಾಗಿ ಚೆನ್ನಾಗಿ ಕಲ್ತಿರೋರು. ಮತ್ತೆ ವೆರಿ ಸೌಲ್ಫುಲ್ ಪ್ಲೇಯರ್ ಮ್ಯೂಸಿಕಲಿ. ತುಂಬಾ ತುಂಬಾ ಟೆಕ್ನಿಕಲಿ ವೆರಿ 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 ಸ್ಟ್ರಾಂಗ್ ಮ್ಯೂಸಿಕಲ್ ಕೂಡ. ಸೊ ಅವ್ರನ್ನ ನೋಡಿ ಕಲ್ತಿರೋದೇ ಜಾಸ್ತಿ. ಎಷ್ಟೊಂದು ವಿಚಾರಗಳನ್ನ ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲೇ ಇದ್ರು ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಆಡೋದ್ ನೋಡಿ ಎಷ್ಟೊಂದ್ ಜನ ಇನ್ಸ್ಪೈರ್ ಆಗಿ ಕಲಿತಿದ್ದಂಗೆ ಅವ್ರು ನುಡ್ಸೋದು ಅವ್ರ ಪಕ್ಕ ಕುತ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಕೂರ್ಸಿ ಅವ್ರ ಅಷ್ಟು ತುಂಬಾ ಕ್ಲೋಸ್ಲಿ ಹತ್ತಿರದಿಂದ ವಾಚ್ ಮಾಡಿರೋದು ನಮ್ಮ ಕಣ್ಣಿಗೆ ಹೆಂಗ್ ಕಟ್ಟಿತ್ತು ಅಂದ್ರೆ ಆ ಹೇಳ್ಕೊಡದಲ್ಲೇನೆ ಆ ಎನರ್ಜಿ ಆ ನಾಲೆಡ್ಜ್ ಹಂಗೇನೆ ಶೇರ್ ಆಗಿದೆ ಅದು. ಸೊ ನಿಮಗೆ ಫ್ಲೂಟ್ ಬಗ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಆಯ್ತಾ, ಅಥವಾ ನಿಮ್ಗೆ ಚಿಕ್ಕ ವಯಸ್ಸಿಂದನೂ ಫ್ಲೂಟ್ ಅಥವಾ ಬೇರೆ ಬೇರೆ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ಬೇಕು ಅನ್ನೋಂಥದ್ದು ಇತ್ತಾ? ಸೊ ಹೌ ಡಿಡ್ ದ್ಯಾಟ್ ಇಂಟ್ರೆಸ್ಟ್ ಸ್ಟಾರ್ಟ್? ಓಕೆ, ಐ ಥಿಂಕ್ ಇನ್ ದ ಇಯರ್ 2000 ನಾನೊಂದು ಕಾರ್ಯಕ್ರಮ ನೋಡಿದೆ. ಅದು ಟಿವಿನಲ್ಲಿ ಒಬ್ರು ಫ್ಲೂಟ್ ಪ್ಲೇಯರ್ ನುಡಿಸ್ತಾ ಇದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ಫ್ಲೂಟ್ ಪ್ಲೇಯಿಂಗ್ ಕೇಳಿ ನನಗೂ ಫ್ಲೂಟ್ ಕಲಿಬೇಕು ಅಂತ ಅವತ್ ನನಗೆ ಅನ್ನಿಸ್ತು. ಆದ್ರೆ ನಮ್ಗೆ ಆಪರ್ಚುನಿಟಿ ಇರ್ಲಿಲ್ಲ. ನಾನು ಶಿವಮೊಗ್ಗದಲ್ಲಿ ಓದಿ ಬೆಳೆದಿದ್ದು ಕಾಲೇಜ್ ತನಕ. ಇಲ್ಲಿ ನಾನು ಮಾಸ್ಟರ್ಸ್ ಮಾಡ್ಲಿಕ್ಕೆ ಅಂತ ಬೆಂಗಳೂರಿಗೆ ಬಂದಾಗ ಅವಾಗ ನಾನು 2000 ಅಲ್ಲಿ ನಾನು ನಮ್ಮ ರಿಲೇಟಿವ್ಗೆ ಕೇಳಿದ್ವಿ, ಇಲ್ಲ ನಂಗೆ ಫ್ಲೂಟ್ ಕಲೀಲಿಕ್ಕೆ ಆಸೆ ಇದೆ, ಯಾರು ಇದ್ರೆ ಹೇಳ್ತೀರಾ ಅಂತ. ಐ ಸ್ಟಾರ್ಟೆಡ್ ಮ್ಯೂಸಿಕ್ ವೆರಿ ಲೇಟ್, ವೆನ್ ಐ ವಾಸ್ ಆಲ್ಮೋಸ್ಟ್ 20 years. ಆ ಟೈಮ್ ಅಲ್ಲಿ ಅವರು ಹೇಳಿದ್ರು, ಇಲ್ಲ ಒಬ್ರು ಇದ್ದಾರೆ ಇಲ್ಲೊಬ್ರು ಮಾತಾಡುವಂಗ ಅಂತ. ಆತರ 3-4 ಜನದ ಹತ್ರ ನಾನು ಹೋಗಿ ಮೀಟ್ ಮಾಡಿದೆ. ಯಾರೋ ಅವ್ರ ಬಗ್ಗೆ ನಂಗೆ ಏನು ಗೊತ್ತಿರ್ಲಿಲ್ಲ. ಆ ಟೈಮ್ ನಲ್ಲಿ ನಂಗೆ ಕರ್ನಾಟಿಕ್ ಗುರುಗಳು SP ಪ್ರಭಾಕರನ್ ಅಂತ, SP ನಟರಾಜನ್ ಅವರ ಬ್ರದರ್ ಅವರು. ಅವ್ರ ಹತ್ರ ನಾನು 1 year 1.5 year ನಾನು ಅಷ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆಫ್ಟರ್ 1.5 year ಐ ರಿಯಲೈಸ್ಡ್, ಇಲ್ಲ ನನಗೆ ಇಷ್ಟ ಆಗಿ ಇನ್ಸ್ಪೈರ್ ಆಗ್ಬೇಕಾಗಿದ್ದ ಮ್ಯೂಸಿಕ್ ಬಂದು ನನ್ಗೆ ಹಿಂದೂಸ್ತಾನಿ. ನಾನು ಕರ್ನಾಟಕ ಕಲೀಲಿಕ್ಕೆ ಅನ್ನೋದು ಮನ್ಸಲ್ಲಿ ಇರ್ಲಿಲ್ಲ. ಬಟ್ ನಂಗೆ ಆ ಟೈಮಲ್ಲಿ ಏನು ನಾಲೆಡ್ಜ್ ಕೂಡ ಇರ್ಲಿಲ್ಲ ಏನ್ ಕಲಿಬೇಕು ಅಂತ. ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು 2003 ಅಷ್ಟೊತ್ತಿಗೆ ನಂಗೆ ರಿಯಲೈಸ್ ಆಯ್ತಿಲ್ಲ, ಐ ವಾಂಟೆಡ್ ಟು ಲರ್ನ್ ಹಿಂದೂಸ್ತಾನಿ. ಆ ಟೈಮ್ ನಲ್ಲಿ ನಮ್ಮ ಭುಟ್ಟೋ ಸರ್ನ ಮೀಟ್ ಮಾಡಿದ್ದು. ಅಲ್ಲಿಂದ ನಮ್ಮ ಜರ್ನಿ ನಮ್ಮ ಜೊತೆಗೆ ಅವರು ಇದ್ದಾರೆ, ಆಶೀರ್ವಾದ ಮಾಡ್ಕೊಂಡು. ಸ್ನೇಹಿತರೆ, ಈಗ ನಿಮಗೋಸ್ಕರ ಸಂದೀಪ್ ಅವರು ಪ್ಲೇ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಫ್ಲೂಟ್ ಬಿಟ್ನ ಪ್ಲೇ ಮಾಡ್ತೀನಿ, ಕೇಳ್ಕೊಂಬನ್ನಿ. ವಿಲ್ ಬಿ ರೈಟ್ ಬ್ಯಾಕ್.
ವೆಲ್ಕಮ್ ಬ್ಯಾಕ್. ಇವತ್ತು ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ದ ಸೂಪರ್ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಸಂದೀಪ್ ವಸಿಷ್ಠ ಅವರು. ಸೊ ಸಂದೀಪ್, ವೆಲ್ಕಮ್ ಬ್ಯಾಕ್ ಟು ದ ಶೋ. ನನ್ನ ನೆಕ್ಸ್ಟ್ ಕ್ವೆಶನ್ ನಿಮ್ಗೇನು ಅಂದರೆ, ನಾನು ಸಾಮಾನ್ಯವಾಗಿ ಈ ಕ್ವೆಶನ್ನ ಕಾಮನ್ ಆಗಿ ಎಲ್ಲ ಮ್ಯೂಸಿಷಿಯನ್ಸ್ಗೂ ಕೇಳ್ತೀನಿ. ಏನಂದರೆ, ಇವಾಗ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಟು ಫಾರ್ಮಲಿ ಲರ್ನ್ ಮ್ಯೂಸಿಕ್ ಅಂತ. ಆ್ಯಂಡ್ ಎಸ್ಪೆಷಲಿ ಯಾಕೆ ಕೇಳ್ತೀನಿ ಅಂದರೆ, ಹೆಚ್ಚಾಗಿ ಈಗ ಮ್ಯೂಸಿಕ್ ಈಗ ಫಿಲಮ್ಸಲ್ಲಿ ನುಡ್ಸೋಂಥವ್ರಿಗೆ, ಸೊ ಇಸ್ ಇಟ್ ಅಬ್ಸಲ್ಯೂಟ್ಲಿ ನೆಸೆಸರಿ ಟು ಹ್ಯಾವ್ ದಟ್ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್? ವಾಟ್ ಈಸ್ ಯೋರ್ ಒಪಿನಿಯನ್? ಆ್ಯಂಡ್ ನಿಮಗೆ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿರೋದ್ರಿಂದ ಆಗಿರುವಂತಹ ಅಡ್ವಾಂಟೇಜಸ್ ಏನು? ಫಾರ್ಮಲ್ ಟ್ರೈನಿಂಗ್ ಇರೋದ್ರಿಂದ ನಿಮ್ಗೆ ಎನಿ ವರ್ಕ್ ಬಂದಾಗ ಇಟ್ ಈಸ್ ಈಸಿ ಟು ಡಿಕೋಡ್ ಅಂಡ್ ಬ್ರಿಂಗ್ ಇಟ್ ಟು ವೆರಿ ಬೇಸಿಕ್ ಲೆವೆಲ್ ಅಲ್ಲಿ ತಂದು ಮಾಡ್ಲಿಕ್ಕೆ ಈಸಿ. ನಿಮ್ಗೆ ಡಿಫಿಕಲ್ಟ್ ಪ್ಲೇಸಸ್ ಎಲ್ಲೇ ಬಂದ್ರು ಲೈಫ್ ಅಲ್ಲಿ ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಬೋದು. ಟೆಕ್ನಿಕಲ್ ನಾಲೆಡ್ಜ್ ಇರತ್ತೆ, ಬೇಸಿಕ್ಸ್ ಗೊತ್ತಿರತ್ತೆ, ಏನ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಎಲ್ಲಾ ಫೇಸಸ್ ಅಲ್ಲೂ ಒಂದೊಂದು ಕಷ್ಟವಾದ ಒಂದು ವರ್ಕ್ ಬರ್ಬೋದು. ಆ ಟೈಮ್ ನಲ್ಲಿ ಈ ತರದ ಫಾರ್ಮಲ್ ಎಜುಕೇಶನ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಪ್ರಾಬ್ಲಮೇ ಅನ್ಸೋದಿಲ್ಲ. ಸೊ ಇಫ್ ಯು ಆರ್ ನಾಟ್ ಟ್ರೈನ್ಡ್, ಅವಾಗ ನಿಮಗೆ ಗೊತ್ತಾಗತ್ತೆ ಯಾವ್ದೋ ಒಂದ್ ಜಾಗದಲ್ಲಿ ಹೋಗಿ ಸಿಗಾಕೋತೀರಾ. ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ನಮ್ಗೆ ಕಲ್ತಿಲ್ಲ, ಸುಮ್ನೆ ಆಪರೇಟ್ ಮಾಡ್ತೀವಿ ಅಂದ್ರೆ ಏನು ಗೊತ್ತಿಲ್ಲ, ಯಾವ ಬಟನ್ ಒತ್ತುತ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ, ಏನು ಗೊತ್ತಿರಲ್ಲ. ಅದೇ ನಿಮ್ಗೆ ಬೇಸಿಕ್ಸ್ ಎಜುಕೇಶನ್ ಗೊತ್ತಿದ್ರೆ ಎಲ್ಲೇ ಏನೇ ಆದ್ರೂ ಕಂಪ್ಯೂಟರ್ ಆಫ್ ಆಗ್ಲಿ, ಆನ್ ಆಗ್ಲಿ, ಹ್ಯಾಂಗ್ ಆಗ್ಲಿ, ಏನೇ ಗೊತ್ತಿದ್ರು ನಿಮಗ್ ಗೊತ್ತು ಏನ್ ಮಾಡ್ಬೇಕು ಇದನ್ನ ಸರಿ ಮಾಡ್ಲಿಕ್ಕೆ. ಅದೇ ರೀತಿ ಮ್ಯೂಸಿಕ್ ಅಲ್ಲಿ ಕೂಡ ಕಲ್ತಾಗ ಯಾವ್ದೋ ಒಂದು ಜಾಗದಲ್ಲಿ ಇಲ್ಲ ಹೊಸ ಕೊಲಾಬ್ರೇಷನ್ ಅಲ್ಲಿ ಇಲ್ಲ ಇನ್ನೊಬ್ರು ಮ್ಯೂಸಿಷಿಯನ್ ಜೊತೆ ಸಿಕ್ಕಿದಾಗ ಈಸಿ ಟು ಕಾನ್ವರ್ಸ್, ಈಸಿ ಟು ಕಮ್ಯುನಿಕೇಟ್, ಕೊಲಾಬ್ರೇಟ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಮ್ಯೂಸಿಕಲ್ ಜರ್ನಿನ ಸ್ಟ್ರಾಂಗ್ ಮಾಡ್ಕೋಬಹುದು. ಸೊ ಫಾರ್ಮಲ್ ಎಜುಕೇಶನ್ ಇರೋದ್ರಿಂದ ನಿಮ್ಮ ಜರ್ನಿ ಪವರ್ಫುಲ್ ಆಗಿರತ್ತೆ, ಒಂದು ಮೀನಿಂಗ್ಫುಲ್ ಆಗಿರತ್ತೆ. ಇಲ್ಲ ಅಂದ್ರೆ ಲೈಫ್ ಲಾಂಗ್ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಒದ್ದಾಡ್ತಾನೆ ಇರ್ತೀವಿ. ಹಾಗಾಗಿ ಕಲಿಯೋದು ಫಾರ್ಮಲ್ ಎಜುಕೇಶನ್ ಇಟ್ ಹೆಲ್ಪ್ಸ್ ಎ ಲಾಟ್ ಅಂತ ನನ್ನ ಅನಿಸಿಕೆ. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ಫಾರ್ಮಲ್ ಎಜುಕೇಷನ್ ಇದ್ದರೆ ಆ ಮ್ಯೂಸಿಷಿಯನ್ ಇಸ್ ಅ ಲಾಟ್ ಮೋರ್ ಕಾನ್ಫಿಡೆಂಟ್ ಆಸ್ ವೆಲ್. ಎಸ್ಪೆಷಲಿ ಬೇರೆ ಬೇರೆ ರೀತಿಯ ಜಾನರ್ಸ್ ನುಡಿಸ್ಬೇಕಾರಾಗಲಿ ಅಥವಾ ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ಕೊಲಾಬ್ರೇಟ್ ಮಾಡುವಾಗ ಯು ಆರ್ ಆನ್ ದ ಸೇಮ್ ಪೇಜ್ ಆಸ್ ದೆಮ್. ಸೊ ಐ ಥಿಂಕ್ ಹೌದು. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ದಟ್ ಯು ಬ್ರಾಟ್ ಔಟ್. ಇನ್ನು ನೀವು ಸ್ಯಾಕ್ಸೋಫೋನ್ ಮೇಲೆ ಇಂಟ್ರೆಸ್ಟ್ ಪ್ರಾರಂಭ ಆಗಿದ್ದು ಯಾವಾಗ? ಆ್ಯಂಡ್ ಒಂದು ಲೈಫ್ ಟೈಮಲ್ಲಿ ಒಂದು ಇನ್ಸ್ಟ್ರೂಮೆಂಟ್ನ ಸರಿಯಾಗಿ ನುಡಿಸೋದೇ ಕಷ್ಟ, ಅಂಥದ್ರಲ್ಲಿ ನೀವು ಸ್ಯಾಕ್ಸೋಫೋನ್ನು ಅಷ್ಟೇ ಚೆನ್ನಾಗಿ ನುಡಿಸ್ತೀರಾ ಆ್ಯಂಡ್ ಬಹುತೇಕ ಎಲ್ಲ ವಿಂಡ್ ಇನ್ಸ್ಟ್ರೂಮೆಂಟ್ಸ್ನ ಅಷ್ಟು ಚೆನ್ನಾಗಿ ನುಡಿಸ್ತೀರಾ. ಸೊ ಆ ಇಂಟ್ರೆಸ್ಟ್ ಡೆವಲಪ್ ಆಗಿದ್ದು ಯಾವಾಗ? ಓಕೆ, ಇವಾಗ ನೋಡಿ, ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ನಾನು ಹೇಳಿದ್ರಲ್ಲಿ ಸೆಕೆಂಡ್ ಇವಾಗ ಕೇಳೋ ಕ್ವಶನ್ಗೆ ನಾನೇ ಹೇಳ್ತೀನಿ. ನಾನು ಫ್ಲೂಟ್ ಫಾರ್ಮಲ್ ಕಲಿತೆ, ಆದ್ರೆ ಸ್ಯಾಕ್ಸೋಫೋನ್ ನಾನು ಫಾರ್ಮಲ್ ಕಲೀಲೇ ಇಲ್ಲ. ಐ ನೆವರ್ ವೆಂಟ್ ಟು ಎನಿ ಟೀಚರ್. ನಾನು ಫ್ಲೂಟ್ ಗೊತ್ತಿರೋ ನಾಲೆಡ್ಜ್ ನಾನು ಸ್ಯಾಕ್ಸೋಫೋನ್ ಹಾಕ್ದೆ. ಓನ್ಲಿ ಫಾರ್ ಫ್ಯೂ ಅವರ್ಸ್ ನಾನು ಹೌ ಟು ಪ್ಲೇ ದಿಸ್ ಇನ್ಸ್ಟ್ರೂಮೆಂಟ್ ಅನ್ನೋದನ್ನ ಒಂದಷ್ಟು ಜನ ಜೊತೆ ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಅವ್ರ ಹತ್ರ ನೋಡಿ ಬೇಸಿಕ್ಸ್, ವೆರಿ ಬೇಸಿಕ್ಸ್, ಸೌಂಡ್ ಹೆಂಗ್ ಪ್ರೊಜೆಕ್ಟ್ ಮಾಡ್ಬೇಕು, ಹೆಂಗ್ ಪ್ಲೇ ಮಾಡ್ಬೇಕು ಅಷ್ಟ್ ಮಾತ್ರ ಗೊತ್ತು. ಬಟ್ ದ ಕಂಪ್ಲೀಟ್ ಐಡಿಯಾ ಈಗ ಫಾರ್ಮಲ್ ಎಜುಕೇಶನ್ ಇನ್ ಮ್ಯೂಸಿಕ್ ನನ್ಗೆ ಬೇರೆದ್ರಲ್ಲಿ ಇದ್ದಿದ್ದನ್ನ ಐ ಜಸ್ಟ್ ಇಂಪ್ಲಿಮೆಂಟೆಡ್ ಇಟ್ ಇನ್ ಸ್ಯಾಕ್ಸೋಫೋನ್. ಹಂಗಾಗಿ ನಾನೇನ್ ಅಥೆಂಟಿಕ್ ವೆಸ್ಟರ್ನ್ ಸ್ಯಾಕ್ಸೋಫೋನ್ ಪ್ಲೇಯರ್ ಅಂತ ಹೇಳಕ್ಕೆ ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಇಟ್ ಈಸ್ ಮೈ ಸೆಕೆಂಡ್ ಇನ್ಸ್ಟ್ರೂಮೆಂಟ್ ಆಲ್ವೇಸ್, ವಿಚ್ ಈಸ್ ಆಡಿಂಗ್ ಎ ವ್ಯಾಲ್ಯೂ ಟು ಮೈ ರೆಕಾರ್ಡಿಂಗ್ ಜರ್ನಿ ಆರ್ ಲೈವ್ ಪರ್ಫಾರ್ಮೆನ್ಸ್ ಜರ್ನಿ. ನಾನು ಬೇಸಿಕಲಿ ಫ್ಲಾಟಿಸ್ಟ್, ನಾನು ಕಲ್ತಿದ್ದನ್ನ. ಇದರಿಂದ ನನ್ಗೆ ಹೆಂಗೆ ಹೆಲ್ಪ್ ಆಗ್ತಿದೆ ಅಂದ್ರೆ ಸೆಕೆಂಡ್ ಇನ್ಸ್ಟ್ರೂಮೆಂಟ್ ಐ ಕುಡ್ ಪಿಕ್ ಅಪ್ ಈಸಿಲಿ. ನಂಗೆ ಇದಕ್ಕೆ ಒಂದು 10 years ನಾನು ಕಷ್ಟಪಟ್ಟಿದ್ರೆ ಏನೋ ಒಂದ್ ಸ್ವಲ್ಪ ನಾಲೆಡ್ಜ್ ತಗೊಳ್ಳಿಕ್ಕೆ, ಇದಕ್ಕೆ ನಾನು 6 months ಇಂದ 1 year ಅಲ್ಲಿ ನನಗೆ ಅದ್ರದ್ದು ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ಇಟ್ ನಾನು ಇದಕ್ ಬಂದೆ. ಯಾಕೆಂದ್ರೆ ನನ್ಗೆ ಫಾರ್ಮಲ್ ಎಜುಕೇಶನ್ ಇಲ್ಲಿ ಹೆಲ್ಪ್ ಆಯ್ತು. ಸೊ ಹಂಗಾಗಿ ಸ್ಯಾಕ್ಸೋಫೋನ್ ವಾಸ್ ಏನೋ ಒನ್ ಕೈಂಡ್ ಆಫ್, ನಾನು ಹೆಂಗೆ ಹೇಳಿ ಅಂದ್ರೆ ಎಲ್ಲೋ ಒಂದ್ ಕಡೆ ಫ್ಯಾಸಿನೇಟಿಂಗ್, ಒಂದು ಗ್ಲಾಮರ್ ಕೋಶನ್ ಅದೆಲ್ಲ ಇತ್ತು. ಇಲ್ಲಿ ಕೂಡ ನೆಸೆಸಿಟಿ ಇತ್ತು. ಐ ಥಾಟ್ ಓಕೆ, ನಾನು ಟ್ರೈ ಮಾಡಿದ್ರೆ ನನಗೆ ಕಲಿತೀನಿ ಏನೋ ಅನ್ನೋ ಒಂದು ಥಾಟ್ ಇತ್ತು. ಪ್ರಯತ್ನ ಪಟ್ಟೆ, ಇಟ್ ವಾಸ್ ಸಕ್ಸಸ್ಫುಲ್. ಅಂಡ್ ನಾನು ಅದಕ್ಕೆ ತಕ್ಕದ ಎಲ್ಲಾ ತಯಾರಿಗಳು ಮಾಡ್ಕೊಂಡು ನಾನು ಅದನ್ನ ಒಂದ್ ತಕ್ಕ ಮಟ್ಟಕ್ಕೆ ನುಡಿಸ್ಲಿಕ್ಕೆ ನಾನು ಇವಾಗ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ವಾವ್! ನೀವು ಸೆಲ್ಫ್ ಟಾಟ್ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ನೀವು ಸ್ಟೇಜ್ ಮೇಲೆ ನುಡಿಸುವಾಗ ಇಟ್ ಸೌಂಡ್ಸ್ ಸೋ ಪರ್ಫೆಕ್ಟ್ ಆ್ಯಂಡ್ ದಟ್ಸ್ ಅಮೇಝಿಂಗ್.
ನನ್ನ ಮುಂದಿನ ಪ್ರಶ್ನೆ ನಿಮಗೆ, ನೀವು ಮ್ಯೂಸಿಕ್‌ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವ ಟೈಮಲ್ಲಿ ಆ್ಯಂಡ್ ಹೌ ಡಿಫಿಕಲ್ಟ್ ವಾಸ್ ಇಟ್ ಇನಿಷಿಯಲಿ? ಯಾಕಂದರೆ ಒಬ್ಬ ಏನೂ ಅಂದರೆ ಈಗ ಮ್ಯೂಸಿಕ್ ಇಂಡಸ್ಟ್ರಿ ಜೊತೆ ಕನೆಕ್ಷನ್ ಇಲ್ಲದೇ ಇರೋರಿಗೆ ಈಗ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದು ಫುಲ್ ಟೈಮ್ ಪ್ರೊಫೆಷನಲ್ ಆಗಬೇಕು ಅಂದರೆ ಯಾವ ರೀತಿ ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ರಿ? ಆ್ಯಂಡ್ ಆ ಟೈಮ್ಗೂ ಮತ್ತು ಇವತ್ತು ಯಾರಾದರೂ ಹೊಸದಾಗಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಬರಬೇಕು ಅಂದವ್ರಿಗೆ ಹೌ ಹ್ಯಾಸ್ ಇಟ್ ಚೇಂಜ್ಡ್? ಈಗಲೂ ಅದೇ ಥರ ಇದೆಯಾ ಅಥವಾ ಇವಾಗ ಆಪರ್ಚುನಿಟೀಸ್ ಬೇರೆ ರೀತಿ ಇದೆಯಾ? ಸೊ ವಾಟ್ ಈಸ್ ಯೋರ್ ಎಕ್ಸ್ಪೀರಿಯನ್ಸ್? ಓಕೆ, ನಾನು ಮ್ಯೂಸಿಕ್ ನ ಪ್ರೊಫೆಷನಲಿ ತಗೊಳಕ್ಕೆ ಡಿಸೈಡ್ ಮಾಡಿದ್ದು ಇನ್ ದ ಇಯರ್ 2007. ಅಲ್ಲಿ ತನಕ ನಾನು ಒಂದು ಅಕೌಂಟ್ಸ್ ಮ್ಯಾನೇಜರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ ಕಂಪ್ನಿಗಳಲ್ಲಿ. 4 ವರ್ಷ ಕೆಲಸ ಮಾಡಿದ್ದೇನೆ. ನನಗೆ ಕೂಡ ಗೊತ್ತಿಲ್ಲ ನಾನು ಮ್ಯೂಸಿಕ್ ತಗೊಳ್ಬೇಕು ಅಂತ. ಒಂದಷ್ಟು ಜನ ನನ್ನ ಸಂಗೀತಗಾರ ಫ್ರೆಂಡ್ಸ್ಗಳೆಲ್ಲ ಪುಷ್ ಮಾಡಿದ್ರು, ಇಲ್ಲ ಯು ನೀಡ್ ಟು ಟೇಕ್ ಅಪ್ ಮ್ಯೂಸಿಕ್, ಯು ಆರ್ ಸೋ ಗುಡ್ ಎಲ್ಲ ಹೇಳ್ತಿದ್ರು. ಬಟ್ ನನಗೆ ಧೈರ್ಯ ಇಲ್ಲಪ್ಪ, ನಾನು ಏನೋ ಬ್ಯಾಕ್ ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಮ್ಯೂಸಿಕ್ ಆಸ್ ಎ ಹಾಬಿ ಚೆನ್ನಾಗಿದೆ, ನಾನು ನೋಡ್ತೀನಿ ಬರ್ತೀನಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಬಟ್ ಟೇಕ್ ಅಪ್ ಮ್ಯೂಸಿಕ್ ಪ್ರೊಫೆಷನಲಿ ಅನ್ನೋದು ಒಂದು ಆ ಜರ್ನಿಗೆ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ. ಬಟ್ ಏನೋ ಅನ್ನಿಸ್ತಿತ್ತು, ಎಲ್ಲರೂ ಇಷ್ಟ ಹೇಳ್ಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಇನ್ ಮೀ, ಐ ನೀಡ್ ಟು ಡೂ ದಿಸ್ ಅಂತಾನು ಅನ್ನಿಸ್ತಿತ್ತು. ಸೊ ಅದೊಂದು 6 months 1 year ನನಗೆ ಈ ಫೇಸ್ ಅಲ್ಲೇ ಕಳೆದ್ಬಿಟ್ಟೆ, ನಾನು ಏನ್ ಮಾಡ್ಲೋ ಬೇಡ ಅಂತ. ಆಮೇಲೆ ಒಂದು 2007 ಅಲ್ಲಿ ನಾನು ಕೆಲಸ ಕೂಡ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಅಂತ ಬಂತು. ಆ ಟೈಮ್ ನಲ್ಲಿ ಡಿಸೈಡ್ ಮಾಡಿದೆ, ಇಲ್ಲ ನಾನು ಒಂದಷ್ಟು ದಿವಸ ಮ್ಯೂಸಿಕ್ ನೇ ಪರ್ಸ್ಯೂ ಮಾಡ್ತೀನಿ. ಏನು ವರ್ಕೌಟ್ ಆಗಿಲ್ಲ ಅಂದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಗೋ ಬ್ಯಾಕ್ ಟು ಮೈ ವರ್ಕ್. ನನ್ನ ಅಕೌಂಟ್ಸ್ ಫೀಲ್ಡ್ ಅಲ್ಲಿ ನಾನು ಚೆನ್ನಾಗಿದ್ದೆ ಆಲ್ರೆಡಿ ಅಂತ ಒಂದು ಮೈಂಡ್ ಸೆಟ್ ನಲ್ಲಿ ನಾನು ಬಿಟ್ಟೆ ಕೆಲಸ. ಫಸ್ಟ್ 1 year 2 year ಇಟ್ ವಾಸ್ ವೆರಿ 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 ಟೆರಿಬಲ್. ನಾನು ಅಂದ್ರೆ ಐ ಶುಡಂಟ್ ಇವನ್ ಶೇರ್ ದಿಸ್ ಏನಂದ್ರೆ ನನ್ನ ಜರ್ನಿ ಎಷ್ಟು ಟಫ್ ಇತ್ತು ಅಂದ್ರೆ, ನನ್ಗೆ ಎಷ್ಟೊಂದು more than 10 or 20 times ನನಗೆ ಮನೆ ರೆಂಟ್ ಕಟ್ಲಿಕ್ಕೆ ಕೂಡ ನನಗೆ ಕಷ್ಟ ಆಗೋಯ್ತು. ಅಂದ್ರೆ ದೆರ್ ವಾಸ್ ನೋ ಇನ್ಕಮ್ ಅಟ್ ಆಲ್. ಬರೋದೆಲ್ಲ ನಮ್ಮ ಫ್ಲೂಟ್ ಇನ್ಸ್ಟ್ರೂಮೆಂಟ್ಸ್ ತಗೊಳ್ಳಿಕ್ಕೆ ಇಂಥದಕ್ಕೆ ಆಗ್ತಿತ್ತು. ನನ್ನ ರೆಂಟ್ 3000 4000 rupees ಇದ್ರು ಆ ಟೈಮ್ ನಲ್ಲಿ ನನಗೆ ಕಟ್ಲಿಕ್ಕೆ ನಂಗೆ ದುಡ್ಡು ಆಗ್ತಿರ್ಲಿಲ್ಲ. ಅಂದ್ರೆ ಪ್ರೊಫೆಷನಲಿ ಇಫ್ ಯು ಸ್ಟಾರ್ಟ್ ಪ್ಲೇಯಿಂಗ್ ನಿಮ್ಗೆ ರಿಟರ್ನ್ಸ್ ಬರ್ಲಿಕ್ಕೆ ತುಂಬಾ ಟೈಮ್ ಆಗುತ್ತೆ. ಅದು ನನಗೆ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಬರ್ತಿತ್ತು ಸ್ವಲ್ಪ ಸ್ವಲ್ಪ ಹಣ, ಬಟ್ ಫಸ್ಟ್ 1 year 2 year ತುಂಬಾ 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 ಸ್ಟ್ರಗಲ್ ಆಗುತ್ತೆ. ಬಟ್ ನಾನು ಕೂಡ ಛಲ ಬಿಡ್ಲಿಲ್ಲ. ನಾನು ಕಲಿತೆ ಚೆನ್ನಾಗಿ, ಆ ಕಡೆ ಹೋಗಿ ಪರ್ಫಾರ್ಮ್ ಮಾಡಿದೆ. ಆಮೇಲೆ ಅದೇ ನೆಕ್ಸ್ಟ್ ಆನ್ವರ್ಡ್ಸ್ ಫ್ಲೋ ಚೆನ್ನಾಗಾಯ್ತು. 2010-11 ಎಲ್ಲ ಒಳ್ಳೆ ಸ್ಟೇಜಿಗೆ ಬಂತು. ಆಫ್ಟರ್ 12-13 there is no looking back. I've been in the main circuit of musician. I'm performing with all the biggest ನಮ್ಮ musicians ಎಲ್ಲರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಐ ಫೀಲ್ ಮೋರ್ ಕಾನ್ಫಿಡೆಂಟ್, ಪವರ್ಫುಲ್, ಚೆನ್ನಾಗಿದೆ ಜರ್ನಿ. ಲಾಸ್ಟ್ 8 years ಇಂದ ಐ ಬಿನ್ ರಿಯಲಿ ಡೂಯಿಂಗ್ ವೆರಿ ವೆಲ್. ಅದನ್ನ ಪ್ರೌಡ್ ಆಗಿ ಹೇಳ್ತೀನಿ. ಅದಕ್ಕೆ ತಕ್ಕಂಗೆ ನಾನು ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ. ಸೊ ಯಂಗ್ಸ್ಟರ್ಸಿಗೆ ನೀವು ಕೇಳ್ದಂಗೆ ಅವತ್ತಿಗೂ ಇವತ್ತಿಗೂ ತುಂಬಾನೇ ಚೇಂಜಸ್ ಇದೆ. ನಿಮ್ಮ ಇಂಟರ್ನೆಟ್ ವರ್ಲ್ಡ್ ಇದು ಇವಾಗ ಆಕ್ಚುಲಿ ಈಸಿ. ಈಗ ಏನಾದ್ರು ಮಾಡಿದ್ರೆ ಟು ಮೇಕ್ ಇಟ್ ಆರ್ ಬ್ರೇಕ್ ಇಟ್ ತುಂಬಾ ಈಸಿ. ಆದ್ರೆ ಟು ಸಸ್ಟೈನ್ ಫಾರ್ ಲಾಂಗರ್ ಟೈಮ್ ಯಾರೇ ಬರ್ಲಿ ಹೊಸಬರು, ಅವ್ರ ಹತ್ರ ಸ್ಟಫ್ ಇರ್ಬೇಕು, ಚೆನ್ನಾಗಿ ನಾಲೆಡ್ಜು ಗೊತ್ತಿರ್ಬೇಕು, ಮತ್ತೆ ಈ ಪಾತನ್ನ ಪ್ಯಾಷನೇಟ್ ಆಗಿ ಜರ್ನಿ ಕಂಟಿನ್ಯೂ ಮಾಡೋದಕ್ಕೆ ಪ್ಯಾಷನೇಟ್ ತುಂಬಾ ಇರ್ಬೇಕು, ಡೆಡಿಕೇಶನ್ ಬೇಕು. ಇವಾಗ ಎಷ್ಟೋ ಜನದ್ದು ನಾವು ಅಂದ್ರೆ ನಮ್ಮ ಜೂನಿಯರ್ಸ್ ತರ ನಾವು ನೋಡಿದ್ರೆ ಬರ್ತಾರೆ 1 year 2 years 3 years ಏನೋ ಮಾಡ್ತಾರೆ ಅನ್ಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಅವ್ರ ನೆಕ್ಸ್ಟ್ ಪಿಕ್ಚರ್ ಅಲ್ಲೇ ಇರೋದಿಲ್ಲ, ಬೇರೆ ಏನೋ ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ಕಂಟಿನ್ಯೂಸ್ ಡೆಡಿಕೇಶನ್ ಇಸ್ ವಾಟ್ ಮಿಸ್ಸಿಂಗ್ ಇನ್ ದ ನೆಕ್ಸ್ಟ್ ಜನರೇಷನ್ ಅನ್ಸ್ತಾ ಇದೆ. ಅದರ್ವೈಸ್ ಯಾರೇ ಹೊಸಬ್ರು ಬರ್ಲಿ, ಮ್ಯೂಸಿಕ್ ಅವ್ರು ನಂಬಿ ಬಂದವ್ರಿಗೆ ಸರಸ್ವತಿ ತಾಯಿ ಎಲ್ಲರಿಗೂ ಅವರು ಹರಿಸಿದ್ದಾರೆ. ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಯಾರೇ ಬಂದ್ರು become successful musicians provided their heart and mind is clean towards music ಅಷ್ಟೇ.
ವಾವ್! ದಟ್ಸ್ ಅಮೇಜಿಂಗ್. ನೀವು ಹೇಳಿದ ಮಾತು ಕೇಳಿದ್ರೆ ಆ್ಯಂಡ್ ಒಬ್ಬ ಸಕ್ಸಸ್‌ಫುಲ್ ಮ್ಯೂಸಿಷಿಯನ್ ಹಿಂದೆ ಎಷ್ಟೊಂದು ಸ್ಟ್ರಗಲ್ ಪಾಯಿಂಟ್ಸ್ ಇರುತ್ತೆ ನೋಡಿ, ನಮಗೆ ಗೊತ್ತಿರಲ್ಲ ಅದು. ವಿ ಓನ್ಲಿ ಸೀ ದ ಬ್ರೈಟರ್ ಸೈಡ್ ಆಫ್ ಥಿಂಗ್ಸ್, ಬಟ್ ಆ ಸ್ಟೇಜಿಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಿಮ್ಮ ಥರ ಬ್ಯಾಕ್‌ಗ್ರೌಂಡ್ ಅಂದರೆ ಬೇರೆ ಕೆಲಸದಲ್ಲಿದ್ದು, ವೆಲ್ ಸೆಟಲ್ಡ್ ಜಾಬಲ್ಲಿದ್ದು, ಅದನ್ನು ಬಿಟ್ಟು ಯು ವಾಂಟೆಡ್ ಟು ಟೇಕ್ ಅಪ್ ಯುವರ್ ಹಾಬಿ ಆಸ್ ಅ ಫುಲ್ ಟೈಮ್ ಪ್ರೊಫೆಷನ್. ಸೊ ಯಾವಾಗಾದ್ರು ಒಂದು ಪಾಯಿಂಟ್ ಅನಿಸ್ತೈತಾ ಮೇ ಬಿ ಐ ಶುಡ್ ಗೋ ಬ್ಯಾಕ್ ಅಂತ ಅನಿಸುತ್ತಾ ಯಾವಾಗಲಾದ್ರು ಎಟ್ ಎನಿ ಪಾಯಿಂಟ್? ಆ್ಯಂಡ್ ನಿಮ್ಮ ಫ್ಯಾಮಿಲಿ ಅವ್ರದ್ದೆಲ್ಲ ಸಪೋರ್ಟ್ ಹೇಗಿತ್ತು? ಬಿಕಾಸ್ ಇಟ್ ಇಸ್ ನಾಟ್ ಈಸಿ ಅಲ್ವಾ, ಎಸ್ಪೆಷಲಿ ವೆನ್ ಯು ಆರ್ ಇನ್ ಅ ಸೆಟಲ್ಡ್ ಜಾಬ್ ಟು ಲೀವ್ ದ್ಯಾಟ್ ಆ್ಯಂಡ್ ಟು ಗೋ ಥ್ರೂ ದಟ್ ಇಟ್ ಇಸ್ ನಾಟ್ ಈಸಿ. ಸೊ ಯಾವಾಗಾರು ಅನಿಸ್ತೈತಾ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಮೇ ಬಿ ಐ ಶುಡ್ ಗೋ ಬ್ಯಾಕ್ ಅಂತ ಅನಿಸುತ್ತಾ? ಹೌದು, ಬಹಳಷ್ಟು ಸಲ ಅನ್ಸಿದೆ. ಫಸ್ಟ್ 3 ಇಯರ್ಸ್ ಅಲ್ಲಿ ವೆನ್ ದೆರ್ ವಾಸ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಬರ್ತಿದ್ದಾಗ, ಅಂದ್ರೆ ನಿಮ್ಗೆ ಜೋಬ್ ತುಂಬಾ ದುಡ್ಡಿತ್ತು, ನಾವೆಲ್ಲ ಚೆನ್ನಾಗಿದ್ವಿ ಅವಾಗ. ಕೊರೋನಾ ತರ ಆಗೋಗ್ಬಿಡುತ್ತೆ ನನ್ಗೆ 3 ಇಯರ್ಸ್ ಫುಲ್ ಹ್ಯಾಂಡಿಕ್ಯಾಪ್. ನನ್ಗೇನು ಇಲ್ಲ, ಏನ್ ಮಾಡ್ಲಿ, ಮುಜುಗರ, ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಅಂದ್ರೆ ಇಫ್ ಯು ಆರ್ ಡೂಯಿಂಗ್ ಗುಡ್ ಎಲ್ಲರೂ ಚೆನ್ನಾಗಿದೆ ಅಂತಾರೆ. ನೀನೇನೋ ಒಂದು ತಪ್ಪು ಮಾಡಿದ್ಯಾ ಅಂದ್ರೆ ಏನಾಯ್ತು ಎಂತ ಕೆಲಸ ಆಗ್ಬಿಡ್ತೆ, ಮ್ಯೂಸಿಕ್ ಮಾಡ್ತೀಯಾ ಅಂತ ನನ್ನ ಫ್ಯಾಮಿಲಿ ಎಲ್ಲಾ ಕಡೆಯಿಂದ ತುಂಬಾ ಡೈಲಿ ಟಾರ್ಚರ್ ಹೋಗ್ತಾ ಇತ್ತು. ಒಂದ್ ಲೆವೆಲ್ ದಾಟಿ ಯಾಕೆ ಹೆಂಗ್ ಮಾಡ್ತಿದ್ಯಾ ನೀನು, ಹಂಗೆ ಎಲ್ಲರಿಗೂ ಗೊತ್ತಾಗೋಯ್ತು ನಾನು ಮ್ಯೂಸಿಕ್ ತಗೊಂಡ್ಬಿಟ್ಟಿದ್ದೀನಿ ಫುಲ್ ಟೈಮ್ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಇಲ್ಲಲ್ಲ, ನೀನ್ ಯಾಕೆ ಟೇಕನ್ ಎ ರಾಂಗ್ ಡಿಸಿಷನ್ ಇನ್ ಲೈಫ್, ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ. ಫಸ್ಟ್ 1-2 ಇಯರ್ಸ್ ಅಂದ್ರೆ 2007 and 8 ಐ ಥಿಂಕ್ ಐ ಅವಾಯ್ಡೆಡ್ ಆಲ್ ದ ಫ್ಯಾಮಿಲಿ ಫಂಕ್ಷನ್ಸ್, ಎಲ್ಲಾ ಗೆಟ್ ಟುಗೆದರ್, ಎಲ್ಲಿಗೂ ಹೋಗಿಲ್ಲ ನಾನು. ಹೋದ್ರೆ ಈ ತರನೇ ಎಲ್ಲರೂ ಟಾರ್ಚರ್ ಕೊಡ್ತಾರೆ ಅಂತ ಗೊತ್ತಿತ್ತು. ತುಂಬಾ ಅವಾಯ್ಡ್ ಮಾಡಿ ಆಫ್ಟರ್ ಎ ಪಾಯಿಂಟ್ ನನ್ನ ಪರ್ಫಾರ್ಮೆನ್ಸ್ ಟಿವಿನಲ್ಲಿ ಒಂದಷ್ಟು ಶೋಗಳಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಬರಕ್ ಸ್ಟಾರ್ಟ್ ಆದ್ಮೇಲೆ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ ಏನೋ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ. ಒಂದ್ ಲೆವೆಲ್ ದಾಟಿದ್ಮೇಲೆ ಇವಾಗ ಎವ್ರಿಬಡಿ ಆರ್ ಫ್ಯಾನ್ ನಮ್ ಫ್ಯಾಮಿಲಿಲಿ. ದೇ ಫೀಲ್ ಪ್ರೌಡ್ ಟು ಟೇಕ್ ಅಪ್ ಮೈ ನೇಮ್. ಸಂದೀಪ್ ನಮ್ಮ ಹುಡುಗ, ನಮ್ಮ ಮನೆ ಹುಡುಗ, ಇಷ್ಟು ಮಾಡಿದಾನೆ ಅಂತ. ಇವಾಗ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಬಟ್ ಎನಿವೆ, ಆ ಟೈಮ್ ಅಲ್ಲಿ ನೀವ್ ಹೇಳ್ದಂಗೆ ಬಹಳಷ್ಟು ಸಲ ಅನ್ಸಿದೆ ಕೂಡ ವಾಪಸ್ ಹೋಗ್ಬೇಕಂತ. ಆದ್ರೆ ನಾನು ತುಂಬಾ ಒಂದು ಛಲ ಹಿಡಿದು ಮಾಡ್ದೆ ಕೂಡ ಆ ಟೈಮಲ್ಲಿ. ಇಲ್ಲ, ಏನೇ ಆಗ್ಲಿ ಡೂ ಆರ್ ಡೈ ಸಿಚುವೇಶನ್ ಫಾರ್ ಮೀ, ನಾನು ಬಂದ್ಬಿಟ್ಟಿದೀನಿ, ಐ ನೀಡ್ ಟು ಪ್ರೂವ್ ಮೈ ಸೆಲ್ಫ್ ಅಂತ. ಅದಕ್ಕೊಂದು 3-4 ಇಯರ್ಸ್ ಅಷ್ಟು ಟೈಮ್ ಆಯ್ತು ನಂಗೂ ಕೂಡ. ನಾನ್ ಪೇಷಂಟ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ ಬಂದೆ. ಎಲ್ಲರ ಆಶೀರ್ವಾದ ಹಾಗೂ ಈ ಶ್ರಮದ ಪ್ರತಿಫಲನೇ ನಾವು ಇವತ್ತು ಕಾಣ್ತಾ ಇದ್ದೀವಿ. Absolutely. In fact, we are very glad you didn't go back to your accounting job. Illandre, we would have lost the musician that you are today. And I'm sure ಇವಾಗ ನಿಮ್ಮ ಫ್ಯಾಮಿಲಿ and the whole of Karnataka, the whole of India is proud of your work. ಆ್ಯಂಡ್ ನೀವು 1700ಕ್ಕಿಂತ ಹೆಚ್ಚು ಮೂವೀಸಲ್ಲಿ ಪ್ಲೇ ಮಾಡಿದಿರಾ, ವಿಚ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಆ್ಯಂಡ್ ಇನ್ಫ್ಯಾಕ್ಟ್ ಕನ್ಸಿಡ್ರಿಂಗ್ ದ ಡ್ಯೂರೇಷನ್, ರೀಸೆಂಟಾಗಿ ಹಂಸಲೇಖ ಅವ್ರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂ ಅಲ್ಲಿ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಚಿತ್ರಕ್ಕೆ ನುಡಿಸೋದು ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ನಿಮ್ಮ ಮೊದಲನೇ ಚಿತ್ರ ಯಾವುದು, ಹೇಗೆ ಸ್ಟಾರ್ಟ್ ಆಯಿತು ಮೂವಿ ಜರ್ನಿ, ನೀವು ನುಡ್ಸೋಕೆ ಸ್ಟಾರ್ಟ್ ಮಾಡಿದ್ದು? ನಾನೊಂದಷ್ಟು ನಾನು ಫಸ್ಟ್ ರೆಕಾರ್ಡಿಂಗ್ ಮನೋಹರ್ ಸರ್ದು ರೆಕಾರ್ಡಿಂಗ್ 2007-8 ಟೈಮ್ ನಲ್ಲೇನೆ. ನನ್ಗೆ ಮೂವಿ ಹೆಸರೆಲ್ಲ ಜ್ಞಾಪಕ ಇಲ್ಲ, ಬಟ್ ಮನೋಹರ್ ಸರ್ ರೆಕಾರ್ಡಿಂಗು ನುಡ್ಸಿದೀನಿ. ಅದೇ ಟೈಮಲ್ಲಿ ರಘು ಕೂಡ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರು. ರಘು ದೀಕ್ಷಿತ್ ಈಸ್ ಒನ್ ಆಫ್ ದ ರೀಸನ್ ಹೂ ಬ್ರಾಟ್ ಮೀ ಇನ್ ಟು ದಿಸ್ ಲೈನ್. ನನ್ನ ಇನ್ನೊಬ್ಬ ಹಳೆ ಗೆಳೆಯ ಒಬ್ಬ ಇದ್ದಾನೆ, ಸಂಗೀತಗಾರ, ಸಾಹಿಲ್ ಜಗ್ತ್ಯಾನಿ ಅಂತ. ಅವನು ಗಿಟಾರಿಸ್ಟ್, ಸಿಂಗರ್, ಸಾಂಗ್ ರೈಟರ್. ಹಿ ಈಸ್ ಮೈ ಫಸ್ಟ್ ಇನ್ಸ್ಪಿರೇಷನ್ ಟು ಬ್ರಿಂಗ್ ಮ್ಯೂಸಿಕ್ ಟು ದಿಸ್ ಲೆವೆಲ್. ನಾನು ಸುಮ್ನೆ ಏನೋ ನುಡಿಸ್ತಾ ಇದ್ದವನ್ಗೆ ಅವನು ಒಂದಷ್ಟು ಅವನ ಆಲ್ಬಮ್ಗಳಲ್ಲಿ ನುಡಿಸ್ಲಿಕ್ಕೆ ಚಾನ್ಸ್ ಕೊಟ್ಟ, ರೆಕಾರ್ಡ್ ಮಾಡ್ದ. ಆಮೇಲೆ ನನ್ನ ಹತ್ರ ಫ್ಲೂಟ್ಗಳು ಚೆನ್ನಾಗಿಲ್ಲ ಅಂದ್ಮೇಲೆ ಅವನು 4-5 ಫ್ಲೂಟ್ ಒಳ್ಳೊಳ್ಳೆದ್ ಕೊಡಿಸ್ದ. ಅವ್ನು ನನ್ಗೆ ತುಂಬಾ ಸಪೋರ್ಟ್ ಮಾಡ್ದ. ಮ್ಯೂಸಿಕ್ ಸಾಫ್ಟ್ವೇರ್ಗಳು ಕಲೀಲಿಕ್ಕೆ, ಪ್ರೋಗ್ರಾಮಿಂಗ್ ಮಾಡ್ಲಿದ್ದು ಅಂತದೆಲ್ಲ ಎಷ್ಟೊಂದು ಬೇಸಿಕ್ ನಾಲೆಡ್ಜ್ ಆಫ್ ಟು ದ ರೆಕಾರ್ಡಿಂಗ್ ಇಂಡಸ್ಟ್ರಿ ಅನ್ನೋದು ಗೊತ್ತಾಗಿದ್ದೆ ಅವನಿಂದ ನನ್ಗೆ. ಅದಾದ್ಮೇಲೆ ನಾನು ರಘು ದೀಕ್ಷಿತ್ನ ಮೀಟ್ ಮಾಡಿದ್ಮೇಲೆ ಅವನು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ದ ನನಗೆ. ಎಲ್ಲ ಯು ನೀಡ್ ಟು ಬ್ರಿಂಗ್ ಪ್ರೊಫೆಷನಲ್ ಫ್ಲೂಟ್ಸ್, ಅದೆಲ್ಲ ಮಾಡು, ಇದೆಲ್ಲ ಮಾಡು, ಯು ಹ್ಯಾವ್ ಸಚ್ ಎ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್, ನಿಂಗೆ ಇಷ್ಟೆಲ್ಲ ನೀನು ಅಂದ್ರೆ ಒಳ್ಳೆ ಎಕ್ವಿಪ್ಮೆಂಟ್ ಇಂದ ನೀನು ಎಕ್ವಿಪ್ ಆದ್ರೆ ಐ ಥಿಂಕ್ ಯು ಕ್ಯಾನ್ ಡೂ ಮಚ್ ಬೆಟರ್ ಅಂತ ಹೇಳಿ
ಅವ್ನು ನನಗೊಂದಷ್ಟು ಹೆಲ್ಪ್ ಮಾಡ್ದೆ ಫ್ಲೂಟ್ನೆಲ್ಲ ತಗೊಳ್ಳಿಕ್ಕೆ. ಐ ಆಮ್ ಟಾಕಿಂಗ್ ಇದೆಲ್ಲ 2007 ಟೈಮ್ನಲ್ಲಿ. ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಬಂತು, ನನಗೆಲ್ಲಾ ಏನಂತಾರೆ ಎಕ್ವಿಪ್ಮೆಂಟ್ ಬಂತು. ಇವಾಗ ನಾನು ಐ ಜಸ್ಟ್ ಹ್ಯಾವ್ ಟು ವರ್ಕ್ ಅಂಡ್ ಪ್ರೂವ್, ಅಷ್ಟೇ ಕೆಲಸ ಇದ್ದಿದ್ದು ನನಗೆ. ಹಂಗ್ ಮಾಡ್ದೆ. ಕೆಲವೆಲ್ಲ ರೆಕಾರ್ಡಿಂಗ್ಗಳು ಅಷ್ಟೊತ್ತಿಗೆ ಸಣ್ಣ ಪುಟ್ಟದೆಲ್ಲ ವರ್ಕ್ ಮಾಡ್ತಿದ್ದೆ. ರಘು ಜೊತೆ ಸಾವಿರಾರು ಜಿಂಗಲ್ಗಳಿಗೆ ವರ್ಕ್ ಮಾಡ್ತಾ ಇದ್ವಿ ಮುಂಚೆ. ಆ ಟೈಮಲ್ಲಿ 7, 8, 9, 10 ತನಕ ಅವನು ಜಾಸ್ತಿ ರೇಡಿಯೋ ಜಿಂಗಲ್ಗಳು, ಟಿವಿ ಜಿಂಗಲ್ಗಳು ತುಂಬಾ ಮಾಡ್ತಿದ್ವು. ಸೊ ಅವನ ಜೊತೆ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಎಷ್ಟೋ ರೆಕಾರ್ಡಿಂಗ್ ಜಿಂಗಲ್ಗಳೆಲ್ಲ ನಾನು ನುಡ್ಸಿ, ಅಲ್ಲಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆ ಕಡೆ ರೆಕಾರ್ಡಿಂಗ್ ಗಳೆಲ್ಲ ನುಡ್ಸಕ್ ಸ್ಟಾರ್ಟ್ ಮಾಡಿ, ಮನೋಹರ್ ಸರ್ ರೆಕಾರ್ಡಿಂಗು, ಆಮೇಲೆ ಮಾರುತಿ ಅನ್ನೋ ರೆಕಾರ್ಡಿಂಗು, ತುಂಬಾ ಜನದ ರೆಕಾರ್ಡಿಂಗ್ ನುಡಿಸ್ತಾ ಹಂಗೇನೆ ಒಬ್ರಿಂದ ಇನ್ನೊಂದು ಈ ರೆಕಾರ್ಡಿಂಗ್ ಯಾರೋ ಚೆನ್ನಾಗಿ ನುಡ್ಸಿದೆ, ಯಾರಪ್ಪ ಇದು ಅಂತ ಹೇಳೋದು, ನಂಬರ್ ಇಸ್ಕೊಳ್ಳೋದು, ಇನ್ನೊಂದು ರೆಕಾರ್ಡಿಂಗ್ ಕರೆಯೋದು, ಹಂಗೆ ಒಂದ್ರಿಂದ ಕನೆಕ್ಟ್ ಆಗಿ ಅದಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ಈಗ್ಲೂ ಕೂಡ ಹಾಗೆ ನಡೀತಾ ಇದೆ. ರೈಟ್. ಇವಾಗ ಯು ಆರ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಔಟ್ ಫ್ಲಾಟಿಸ್ಟ್ ಇನ್ ಕರ್ನಾಟಕ ಆ್ಯಂಡ್ ಇಂಡಿಯಾ ಆಲ್ಸೋ. ನೀವೆಲ್ಲ ಟಾಪ್ ಮ್ಯೂಸಿಕ್ ಕಂಪೋಸರ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಕಂಪೋಸರ್ ಅಂತ ಯಾರು ಇದ್ದಾರಾ? ಐ ಆಮ್ ಶೋರ್ ದೆಲ್ ಬಿ ಮೆನಿ, ಬಟ್ ಇವ್ರ ಜೊತೆ ನನ್ನ ಕೆಲಸ ಮಾಡಿದ್ರೆ ಇಟ್ ಈಸ್ ಅಮೇಝಿಂಗ್ ಅಂತ ಅನ್ಸೋ ಅಂತ ಮೇ ಬಿ ಯು ಕ್ಯಾನ್ ಲಿಸ್ಟ್ ಅ ಫ್ಯೂ ಮ್ಯೂಸಿಕ್ ಡೈರೆಕ್ಟರ್ಸ್ ಆ ಥರ ಲಿಸ್ಟ್ ಮಾಡಬೇಕು ಅಂದರೆ. ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇಲ್ಲಿ ಸಖತ್ತಾಗಿ ಎಲ್ಲ ಕಂಪೋಸ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಏನೋ ಆರ್ ಯುನೀಕ್ ಅಂಡ್ ಸ್ಪೆಷಲ್ ಇನ್ ದರ್ ಓನ್ ವೇ. ಪ್ರತಿಯೊಬ್ರು ಅವ್ರ ಮೈಂಡ್ ವರ್ಕ್ ಆಗೋ ರೀತಿನೇ ಬೇರೆ. ಇವಾಗ ನಮ್ಮ ರಘು ದೀಕ್ಷಿತ್ ನನ್ಗೆ ತುಂಬಾ ಬಹಳ ಹಳೆ ಗೆಳೆಯ. ಅವನು ವರ್ಕ್ ಮಾಡೋದೇ ಬೇರೆ, ಅವನ್ ವಿಷನ್ನೇ ಬೇರೆ, ಅವನ್ ಸೌಂಡಿಂಗೇ ಬೇರೆ. ಅದೇ ರೀತಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ಆದ್ರೆ ಅನೂಪ್ ಸಿಲಿನ್ ಸರ್ ಜೊತೆ ನಾವು ಜಾಸ್ತಿ ಕೆಲಸ ಮಾಡ್ತೀನಿ. ಅವರು ಕೂಡ ಅಷ್ಟೇ, ಅವ್ರ ಥಾಟ್ ಪ್ರೊಸೆಸ್ಸೇ ಬೇರೆ. ಭರತ್ ಬಿಜೆ ಅಂತ ನವ ಮಾಡ್ತಾನೆ, ಅವ್ನ್ ಮಾಡ್ತಾನೆ. ಚರಣ್ ಅಂತ ಮಾಡ್ತಾನೆ. ಹಂಸಲೇಖ ಸರ್ ಜೊತೆ ವರ್ಕ್ ಮಾಡಿದೀನಿ, ಗುರುಕಿರಣ್ ರೆಕಾರ್ಡಿಂಗ್ ನೋಡ್ಸಿದೀನಿ, ಮನೋಹರ್ ಸರ್ದು ರೆಕಾರ್ಡಿಂಗ್ ನೋಡ್ಸಿದೀನಿ, ಶ್ರೀಧರ್ ಸಂಭ್ರಮ್ ಅಂತ ಇದಾರೆ. ಸೊ ನಮ್ಮ ಕರ್ನಾಟಕ ಹರಿಕೃಷ್ಣ ಸರ್, ಎಲ್ಲರದು ಥಾಟ್ ಪ್ರೊಸೆಸ್ ಬೇರೆ, ಸೌಂಡಿಂಗೇ ಬೇರೆ. ಸೊ ಅವಾಗ ಏನಾಗ್ತೀವಿ, ವಿ ಬಿಕಮ್ ದೇ ಇನ್ಸ್ಟ್ರೂಮೆಂಟ್. ಇವಾಗ ಎಲ್ಲರಿಗೂ ಕೀಬೋರ್ಡ್ ಒಂದೇ ಇದ್ರುನು ಅವರು ಪ್ಲೇ ಮಾಡೋ ಪರ್ಫಾರ್ಮ್ ಮಾಡೋ ಸ್ಟೈಲ್ ಬೇರೆ. ಇವಾಗ ನಾವು ಹೋದಾಗ ಅವರ ಟೇಸ್ಟಿಗೆ ತಕ್ಕಂಗೆ, ಅವರ ಏನಂತಾರೆ ಫ್ಲೇವರ್ಗೆ ಏನ್ ಬೇಕೋ ಆಗ ನಾವು ಮಾಡಿ ಅವ್ರಿಗೆ ಇರೋ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಬೇಕಾಗತ್ತೆ ಆ ಟೈಮಲ್ಲಿ. ಸೊ ಎವ್ರಿ ಟೈಮ್ ಈ ಒಂದೊಂದು ಹೋಟ್ಲಲ್ಲೂ ಒಂದೊಂದು ಡಿಶ್ ಚೆನ್ನಾಗಿರುತ್ತೆ. ಇದು ಸಖತ್ತಾಗಿದೆ, ಅದು ಚೆನ್ನಾಗಿದೆ, ಎಲ್ಲದನ್ನು ಎಂಜಾಯ್ ಮಾಡ್ತೀವಿ. ಮತ್ತೆ ಎವ್ರಿ ಡೇ ನಮ್ಗೆ ಲರ್ನಿಂಗ್ ಪ್ರಾಸೆಸ್. ಎವ್ರಿ ರೆಕಾರ್ಡಿಂಗ್ ನಾನ್ 4 ರೆಕಾರ್ಡಿಂಗ್ ಇಲ್ಲ 10 ರೆಕಾರ್ಡಿಂಗ್ ನುಡ್ಸಿದೀನಿ ಅಂತ ನನ್ಗೆಲ್ಲ ಗೊತ್ತು ಅಂತ ಹೇಳಕ್ಕೆ ಆಗಲ್ಲ. ಈಚ್ ಅಂಡ್ ಎವ್ರಿ ಡೇ ಇಸ್ ಅನ್ ಎಕ್ಸಾಮ್ ಫಾರ್ ಆಲ್ ದ ಮ್ಯೂಸಿಷಿಯನ್ಸ್. ನೀವು ಎಷ್ಟೇ ಮಾಡಿರ್ಬೋದು ಹಿಂದೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್, ಬಟ್ ಅವತ್ತಿನ ದಿವಸಕ್ಕೆ ವಾಟ್ ಯು ಆರ್ ಗಿವಿಂಗ್ ದೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಪೋರ್ಟ್ಸ್ ಅಲ್ಲಿ ಕೂಡ ಹಂಗೆ, ನಿಮ್ಮ ಎಷ್ಟೇ ಹಿಂದ್ಗಡೆ 100 ಸೆಂಚುರೀಸ್ ಮಾಡಿರ್ಬೋದು, ಬಟ್ ಅವತ್ತಿನ ದಿವಸ ನೀನ್ ಚೆನ್ನಾಗಿ ಆಡ್ತೀಯಾ ಅನ್ನೋದೇ ಮ್ಯಾಟರ್ ಆಗುತ್ತೆ. ಸಂಗೀತದಲ್ಲೂ ಹಂಗೆ ಕೂಡ ಆ ಶ್ರದ್ಧೆ ಭಕ್ತಿಯಿಂದನೇ ನಾವು ಎವ್ರಿ ರೆಕಾರ್ಡಿಂಗ್ ನಾವು ನುಡಿಸ್ಲೇಬೇಕಾಗತ್ತೆ. ಸೊ ಹಂಗಾಗಿ ನಂಗೆಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ಬಹಳ ಖುಷಿ. ಅಲ್ಟಿಮೇಟ್ಲಿ ದೇ ಆರ್ ಆಲ್ಸೋ ವೆರಿ ಕ್ರಿಯೇಟಿವ್ ಮ್ಯೂಸಿಷಿಯನ್ಸ್. ಅವ್ರು ಏನೋ ಒಂದ್ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ನಮ್ ಕಡೆಯಿಂದ ಅವ್ರ ಮ್ಯೂಸಿಕ್ ನ ಎಷ್ಟು ಇನ್ನೂ ಚೆನ್ನಾಗಿ ನಮ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ, ಅವರ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅದು ಅವ್ರಿಗೆ ಖುಷಿ ಆದಾಗ ದ ಜರ್ನಿ ಕಂಟಿನ್ಯೂಸ್ ಇನ್ ಎ ಬೆಟರ್ ವೇ ಅಷ್ಟೇ. ನೀವು ತುಂಬಾ ಒಳ್ಳೆ ಅನಾಲಜಿ ಕೊಟ್ರಿ. ಆ್ಯಂಡ್ ನೀವು ಹೇಳ್ದಂಗೆ ಎವ್ರಿ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸಿಷನ್ ಸ್ಟೈಲ್ಸ್ ಆರ್ ವೆರಿ ಡಿಫ್ರೆಂಟ್. ಆ್ಯಂಡ್ ನಿಮ್ಮ ಬಗ್ಗೆ ಹಲವಾರು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಮಾತಾಡಿದ್ದಾರೆ. ಆ್ಯಂಡ್ ಲೈಕ್ ಐ ಸೆಡ್, ಯು ಆರ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಔಟ್ ಫ್ಲೋಟಿಸ್ ಇವಾಗ ನಮ್ಮ ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನನ್ನ ಮುಂದಿನ ಕ್ವೆಶನ್ ಏನು ನಿಮಗೆ ಅಂದರೆ, ಈಗ ಫ್ಲೂಟ್ ಅಥವಾ ಎನಿ ವಿಂಡ್ ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕಾದ್ರೆ ಬ್ರೀದಿಂಗ್ ಕಂಟ್ರೋಲ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ನೀವೇನಾದರೂ ಸ್ಪೆಸಿಫಿಕ್ ಆಗಿ ಅದಕ್ಕೆ ಏನಾದರೂ ಪ್ರಾಕ್ಟೀಸ್ ಮಾಡ್ತೀರಾ, ಬ್ರೀದಿಂಗ್ ಎಕ್ಸಸೈಸಸ್? ಆರ್ ಆನ್ ಅನ್ ಆವ್ರೇಜ್ ನೀವು ಇಷ್ಟೊಂದು ಬ್ಯುಸಿ ಇರೋದ್ರಿಂದ ರೆಕಾರ್ಡಿಂಗ್ಸು, ಲೈವ್ ಪರ್ಫಾರ್ಮೆನ್ಸಸ್ ಎಲ್ಲ, ಸೊ ಪ್ರಾಕ್ಟೀಸ್ ಅಂತ ಒಂದು ದಿನಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಕಲೀಲಿಕ್ಕೆ. ಇವಾಗ ಪ್ರಾಕ್ಟೀಸ್ ಏನಾಗಿದೆ ಅಂದ್ರೆ ಅದೇ ಪರ್ಫಾರ್ಮೆನ್ಸ್ ಆಗಿರುತ್ತೆ, ಇಲ್ಲ ರೆಕಾರ್ಡಿಂಗ್ ಆಗಿರುತ್ತೆ. ಸೊ ಈ ರೆಕಾರ್ಡಿಂಗಿಗೋಸ್ಕರ ಇವತ್ತೇನೋ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ನಮ್ಮ ರೆಗ್ಯುಲರ್ ರುಟೀನ್ ರಿಯಾಜ್ ಅಂತ ನಾವೇನ್ ಹೇಳ್ತೀವಿ ಮಾಡ್ಲೇಬೇಕು.
ನಿಮ್ಗೆ ಎಷ್ಟೊತ್ತಾಗತ್ತೆ, ಅರ್ಧ ಗಂಟೆ, 1 ಅವರ್, 2 ಅವರ್ಸ್, 3 ಅವರ್ಸ್, ಅದಕ್ಕೇನು ಫಿಕ್ಸೆಡ್ ಟೈಮ್ ಅಂತ ಇಲ್ಲ. ನಿಮ್ಮ ಮನಸ್ಸಿಗೆ ಆಹಾರ ಇದು. ಇದಕ್ಕೆ ಎಷ್ಟು ಹಾಕಿದ್ರು ನಿಮಗೆ ಒಳ್ಳೇದು ಇದು. ಹಾಗಾಗಿ ಸ್ಪೆಸಿಫಿಕ್ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೇಕು, ಇದನ್ನೇ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಬಟ್ ಕೆಲವು ಬೇಸಿಕ್ಸ್ ವುಡ್ ವಿಂಡ್ ಪ್ಲೇಯರ್ಗೆ ಬೇಸಿಕ್ ಎಕ್ಸಸೈಸ್ ಇರುತ್ತೆ. ಅಂದ್ರೆ ಲಾಂಗ್ ಬ್ರೆತ್ ತಗೊಂಡು ಹೌ ಲಾಂಗ್ ಯು ಕ್ಯಾನ್ ಸಸ್ಟೈನ್ ಯುವರ್ ಫಸ್ಟ್ ನೋಟ್. ಈಗ ಒಂದು ಬ್ರೀತಿಂಗ್ ತಗೊಂಡು ಒಂದ್ ಸಾ ಅಂತ ನುಡ್ಸಿದ್ರೆ ಎಷ್ಟೋತ್ ಇದು ಸೇಮ್ ಪ್ರಾಣಾಯಾಮ್ ತರನೇ ಇದು ಒಂದು ಎಕ್ಸಸೈಸ್. ಸೊ ಇದೊಂದು ಫಸ್ಟ್ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಮಾಡಿದ್ರೆ ಯುವರ್ ಲಂಗ್ ಕೆಪಾಸಿಟಿ ಚೆನ್ನಾಗಾಗತ್ತೆ. ಅವಾಗ ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ಈ ತರದ್ದು ಸ್ಟ್ರೈನ್ಗಳು ಮತ್ತೆ ಎಕ್ಸ್ಟ್ರಾ ಏನಂತಾರೆ ಟೈರ್ಡ್ನೆಸ್ ಆ ತರದ್ ಏನು ಅನ್ಸೋದಿಲ್ಲ ನಿಮ್ಗೆ. ಈಸಿಲಿ ನಡೆದೋಗುತ್ತೆ. ಪ್ರಾಕ್ಟೀಸ್ ಡೌನ್ ಆಯ್ತು, ಅದು ನಿಮ್ಗೆ ಸ್ಟೇಜ್ ನಲ್ಲಿ ಇಲ್ಲ ರೆಕಾರ್ಡಿಂಗ್ ಅಲ್ಲಿ ನಿಮ್ಗೆ ಫೀಲ್ ಆಗುತ್ತೆ. ಓಕೆ, ನಿಮ್ಮ ಪ್ರಾಕ್ಟೀಸ್ ಡೌನ್ ಆಗ್ತಿದೆ ಅಂಡ್ ಯು ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಪರ್ಫಾರ್ಮ್ ಬೆಟರ್ ಹಿಯರ್ ಅಂತ ಅದ್ ನಮ್ಗೆ ಗೊತ್ತಾಗತ್ತೆ. ಬೇರೆಯವ್ರಿಗೆ ಗೊತ್ತಾಗತ್ತೋ ಇಲ್ಲೋ, ನಮಗಂತೂ ಫೀಲ್ ಆಗತ್ತೆ. ಓಕೆ, ನಾನು 2 days ಎಲ್ಲೋ ಹೋಗಿದ್ದೀನಿ, ಬಂದಿದ್ದೀನಿ, ಪ್ರಾಕ್ಟೀಸ್ ಮಾಡಿಲ್ಲ, ಇನ್ಸ್ಟ್ರೂಮೆಂಟ್ ಟಚ್ ಮಾಡಿಲ್ಲ, ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ನನ್ನ ಫಿಂಗರ್ಸ್ ಮತ್ತೆ ನನ್ನ ಏನಂತಾರೆ ಬ್ರೀತಿಂಗ್ ಕೆಪಾಸಿಟಿ ಏನೋ ಡೌನ್ ಆಗಿದೆ, ಐ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ವರ್ಕ್ ಅಗೇನ್ ಅಂತ ಅದು ಇಂಡಿಕೇಶನ್ ಕೊಡುತ್ತೆ. ಸೊ ಇಟ್ ಈಸ್ ಗುಡ್. ಯಾರೇ ಆಗ್ಲಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಅವ್ರವ್ರಿಗೆ ಗೊತ್ತಿರತ್ತೆ ಅವ್ರಿಗೆ ಲಿಮಿಟೇಷನ್ಸ್ ಮತ್ತೆ ಅವ್ರ ವೀಕ್ನೆಸ್. ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡ್ತಾನೆ ಇರ್ಬೇಕು, ಇಂಪ್ರೂವ್ ಆಗ್ತಾನೆ ಇರತ್ತೆ ಹಂಗೆ ಅಷ್ಟೇ. ಓಕೆ, ದಟ್ಸ್ ನೈಸ್. ನನ್ನ ನೆಕ್ಸ್ಟ್ ಕ್ವೆಶನ್ ನಿಮಗೆ, ನೀವು ಯು ಆರ್ ಅ ವೆರಿ ಬ್ಯುಸಿ ಮ್ಯೂಸಿಷಿಯನ್, ನೀವು ಆಲ್ ಓವರ್ ದ ವರ್ಲ್ಡ್ ಬಹಳಷ್ಟು ವೆನ್ಯೂಸಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ ಆ್ಯಂಡ್ ಯು ಟ್ರಾವೆಲ್ ಕ್ವೈಟ್ ಅ ಬಿಟ್ ಆಸ್ ವೆಲ್. ಸೊ ನಿಮಗೆ ಯಾವುದಾದ್ರೂ ಫೇವ್ರೆಟ್ ಕಾನ್ಸರ್ಟ್ ಮೆಮರೀಸ್ ಅಂತ ಟು ಜಸ್ಟ್ ನೇಮ್ ಆಫ್ ಕಪಲ್ ಆಫ್ ದೆಮ್ ಆನ್ ದ ಟಾಪ್ ಆಫ್ ದ ಮೈಂಡ್ ಇದೆಯಾ? ಬಿಕಾಸ್ ಐ ಆಮ್ ಶೋರ್ ದೇರ್ ಆರ್ ಮೆನಿ ಆಫ್ ದೆಮ್. ನೀವು ಆಸ್ಟ್ರೇಲಿಯಾದಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ, ಯುರೋಪ್ ಆ್ಯಂಡ್ ಹಾಂಗ್ಕಾಂಗ್, ಸಿಂಗಾಪುರ್ ಆ್ಯಂಡ್ ಯು ಎಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಪರ್ಫಾರ್ಮ್ ಮಾಡಿದ್ದೀರಾ, ನಮ್ಮ ಬೇ ಏರಿಯಾದಲ್ಲೇ ಹಲವಾರು ಬಾರಿ ಪರ್ಫಾರ್ಮ್ ಮಾಡಿದ್ದೀರಾ. ಸೊ ಎನಿ ಸ್ಪೆಷಲ್ ಮೆಮರೀಸ್ ದಟ್ ಯು ವುಡ್ ಲೈಕ್ ಟು ಶೇರ್ ವಿತ್ ಅಸ್, ಕಾನ್ಸರ್ಟ್ ಮೆಮರೀಸ್, ಎನಿ ಯುನೀಕ್ ಎಕ್ಸ್ಪೀರಿಯನ್ಸಸ್ ಯಾವುದಾದ್ರೂ? ನಾನೊಂದು ನನ್ನ ಒಳ್ಳೆ ಡಿಯರ್ ಫ್ರೆಂಡ್ ಮಫೈಜಾ ಅಂತ ಒಬ್ರು DJ ಇದ್ದಾರೆ, ಅವರು UK-ನವರು. ಅವ್ರ ಜೊತೆ ಒಂದು ಜರ್ಮನಿಯಲ್ಲಿ ಆಂಟಾರಿಸ್ ಫೆಸ್ಟಿವಲ್ ಅಂತ ಒಂದು ಸೆಕೆಡೆಲಿಕ್ ಫೆಸ್ಟಿವಲ್ ಆಗತ್ತೆ. ಅಲ್ಲಿ ನಾನು 2018 ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೆ. ಅದು ತುಂಬಾ ವೆರಿ ಸ್ಪೆಷಲ್ ನನಗೆ. ಏನಕ್ಕೆ ಅಂದ್ರೆ ಆಸ್ ಎನ್ ಇಂಡಿಯನ್ ಮ್ಯೂಸಿಷಿಯನ್ ನಾನು ಒಬ್ಬನೋ ಇಬ್ರೋ ಅಲ್ಲಿ ಇಡೀ ಫೆಸ್ಟಿವಲ್ಗೆ ಹೋಗಿದ್ದು. ಅಲ್ಲಿ ಹೈಲೈಟ್ ಆಕ್ಟ್ ಆಗಿ ನಾವು ಪರ್ಫಾರ್ಮ್ ಮಾಡಿದ್ವಿ. ಅವತ್ತು ತುಂಬಾ ಸ್ಪೆಷಲ್ ಆಗಿತ್ತು. ಅವತ್ತು ಈವ್ನಿಂಗು ಎಲ್ಲರಿಗೂನು ಅವ್ರು ಕೇಳ್ತಾ ಇದ್ದಿದ್ ಮ್ಯೂಸಿಕ್ ಅಲ್ಲಿಗೂ ನಾವು ಬಂದು ಪರ್ಫಾರ್ಮ್ ಮಾಡಿದ ಮ್ಯೂಸಿಕ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಈ ತರ ಮ್ಯೂಸಿಕ್ ಹಿಂಗ್ ಆಗತ್ತೆ ಅಂತ. ಅದು ತುಂಬಾನೇ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಬಂತು ಎಲ್ಲಾ ಕಡೆಯಿಂದ. ನಮಗೂ ಕೂಡ ಪರ್ಸನಲಿ ವಿ ಫೆಲ್ಟ್ ಇಟ್, ನಮ್ಗೆ ಪ್ರೌಡ್ ಫೀಲಿಂಗ್ ಬಂತು ಅವತ್ತು ಆ ಕಾರ್ಯಕ್ರಮ ನೋಡ್ಸಿದ್ಮೇಲೆ. ಅದು ಒಂದು. ಕನ್ನಡಿಗರ ಜೊತೆ ನಾನು ಪರ್ಫಾರ್ಮ್ ಮಾಡ್ಬೇಕು ಅಂದಾಗ ಕತಾರ್ನಲ್ಲಿ ಒಂದಷ್ಟು ಒಳ್ಳೊಳ್ಳೆ ಶೋಗಳು ಮಾಡಿದೀವಿ. ನೀವ್ ಹೇಳ್ದಂಗೆ ಬೇ ಏರಿಯಾಗಳಲ್ಲಿ ಸಾಕಷ್ಟು ಶೋಗಳಿದೆ. 1-2 ಇದೇ ಬೆಸ್ಟ್ ಅಂತ ನನ್ಗೂನು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಕಷ್ಟ. ರಾಜೇಶ್ ಕೃಷ್ಣ ಸರ್ ಜೊತೆಗೆ ಒಂದು ಶಿಕಾಗೋದಲ್ಲಿ 4 ಇಯರ್ಸ್ ಬ್ಯಾಕ್ ಒಂದು ಶೋ ಮಾಡಿದ್ವಿ. ಅದು ಕೂಡ ಬಹಳ ತುಂಬಾ ಸಕ್ಸಸ್ಫುಲ್ ಶೋ, ವೆರಿ ಲಿಮಿಟೆಡ್ ಮ್ಯೂಸಿಷಿಯನ್ ಇಂದ ಮಾಡಿದ್ವಿ. ಹೀಗೆ ವಿಜಯ್ ಪ್ರಕಾಶ್ ಟೂರ್ ಮಾಡಿದ್ವಿ 2019 ಒಂದು 10-15 ವೆನ್ಯೂನಲ್ಲಿ, ಯುರೋಪ್ ಅಲ್ಲಿ, ಆಮೇಲೆ USA ನಲ್ಲಿ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿದ್ವಿ. ತುಂಬಾ ಸಣ್ಣ ಸೆಟಪ್ ನಲ್ಲಿ ಕೂಡ ಎಲ್ಲಾ ಕಾನ್ಸರ್ಟ್ಗಳನ್ನು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿತ್ತು. ಹಾಗೆ ಮನಮೂರ್ತಿ ಸರ್ ಕಾನ್ಸರ್ಟ್ಗಳು ಕೂಡ ಅಷ್ಟೇ. ನೀವ್ ಹೇಳಿದ್ರಲ್ಲ, ನಾವು ಶಾಬಾವ್ ಕಾಲೇಜ್ ನಲ್ಲಿ ನೋಡ್ಸಿದ್ದು, ಅದು ಕೂಡ ವೆರಿ 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 ಡಿಯರ್ ಅಂಡ್ ಫೇವ್ರೇಟ್ ಒನ್ ಟು ಮೀ. ಆಮೇಲೆ ನನ್ನ ಎಷ್ಟೊಂದು ಅಂದ್ರೆ ಎವ್ರಿ ಟೈಮ್ ಕೊಲಾಬ್ರೇಟ್ ಮಾಡಿದಾಗ ಇಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬೇರೆಯವ್ರ ಜೊತೆ ನೋಡಿಸಿದಾಗ ಇದು ಬೆಸ್ಟ್ ಅದು ಬೆಸ್ಟ್ ಅನ್ನೋದಕ್ಕಿಂತ ವಿ ಎಂಜಾಯ್ ಈಚ್ ಅಂಡ್ ಎವ್ರಿ ಪರ್ಫಾರ್ಮೆನ್ಸ್. ನಮ್ಮ ಹಾರ್ಟ್ ಅಂಡ್ ಸೌಲ್ ಹಾಕಿ ನಾವು ವರ್ಕ್ ಮಾಡಿರ್ತೀವಿ. ಸೊ ಎಲ್ಲಾ ಕಾನ್ಸರ್ಟ್ಸ್ ನೋಡ್ಸ್ಬೇಕಾದ್ರೆ ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ಇನ್ಫ್ಯಾಕ್ಟ್ ದಟ್ಸ್ ದ ಬ್ಯೂಟಿ ಆಫ್ ಮ್ಯೂಸಿಕ್ ಅನ್ಸುತ್ತೆ. ಯಾಕಂದರೆ ನೀವು ಇವನ್ ಚೈನಾ ಕಂಟ್ರೀಸ್ ವೇರ್ ಪೀಪಲ್ ಡೋಂಟ್ ನೋ ದ ಲ್ಯಾಂಗ್ವೇಜ್ ಆದರೂ ಕೂಡ ನಿಮ್ಮ ಮ್ಯೂಸಿಕ್ ಕೇಳಿ ಎಂಜಾಯ್ ಮಾಡ್ತಾರೆ ಅಂದರೆ, ಸೊ ಪ್ರಾಬಬ್ಲಿ ಮ್ಯೂಸಿಕ್ ಇಸ್ ದ ಓನ್ಲಿ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದಲ್ವಾ. ಸೊ ಐ ಥಿಂಕ್ ದಟ್ ಮೇಕ್ಸ್ ಇಟ್ ಮೋರ್ ಸ್ಪೆಷಲ್. ನಮ್ಮ ಭಾಷೆ ಅಥವಾ ನಮ್ಮ ಕಲ್ಚರ್ ಬಗ್ಗೆ ಗೊತ್ತಿಲ್ಲ ಅಂದರೂ ನಮ್ಮ ಮ್ಯೂಸಿಕ್ ಕೇಳಿ ಎಂಜಾಯ್ ಮಾಡಿದ್ರೆ ಐ ಥಿಂಕ್ ದಟ್ ಈಸ್ ಮೋರ್ ರಿವಾರ್ಡಿಂಗ್ ಫಾರ್ ಯು ಆ್ಯಸ್ ಅ ಮ್ಯೂಸಿಷಿಯನ್ ಅಂತ ಅನ್ಕೋತೀನಿ ನಾನು ಪರ್ಸ್ನಲಿ, ಅಲ್ವಾ?
ಚೈನಾದಲ್ಲಿ ಇನ್ನೊಂದು ಸ್ಪೆಷಲ್ ನಾನು ಹೇಳ್ಕೊಳ್ಳೇಬೇಕು. ಆ ಅಲ್ಲಿದು ಲ್ಯಾಂಗ್ವೇಜ್ ನೀವ್ ಹೇಳ್ದಂಗೆ ತುಂಬಾನೇ ಪ್ರಾಬ್ಲಮ್. ಅವರಿಗೆ ಐ ಟ್ರೈ ಟು ಕನ್ವೆ ದಟ್ ಏನೋ ನಾನು ಈ ತರ ನುಡಿಸ್ತೀನಿ, ಆ ತರ ಮಾಡೋಣ ಅಂತ ಮ್ಯೂಸಿಕ್ ಅಲ್ಲಿ ಕನ್ವೆ ಮಾಡಕ್ ಹೋದ್ರೆ, ಎಷ್ಟು ಮಾತಾಡಕ್ ಹೋದ್ರು ಅವ್ರಿಗೆ ಇಂಗ್ಲಿಷ್ ಬರಲ್ಲ, ನನಗೆ ಚೈನೀಸ್ ಬರಲ್ಲ. ಸೊ ಏನೋ ಟ್ರಾನ್ಸ್ಲೇಟರ್ ಇಟ್ಕೊಂಡು ಏನೋ ಟ್ರೈ ಮಾಡಿದ್ವಿ, ಏನು ಮಾಡಕ್ ಆಗಿಲ್ಲ. ಆದ್ರೆ ದ ಮೂಮೆಂಟ್ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಮ್ಯೂಸಿಕ್, ನಮ್ಗೆ ಏನು ಬೇಕಾಗೇ ಇರ್ಲಿಲ್ಲ. ಮ್ಯೂಸಿಕ್ ಒಳ್ಳೆ ಕಾನ್ವರ್ಸೇಷನ್ ಆಗಿ ಚೆನ್ನಾಗಾಯ್ತು ಕಾನ್ಸರ್ಟ್. ಅವ್ರ ಪಾರ್ಟ್ಸ್ ಎಲ್ಲ ಅವ್ರು ನೋಡ್ಸಿದ್ರು, ನಮ್ ಪಾರ್ಟ್ ಎಲ್ಲ ನಾವ್ ನೋಡ್ಸಿದ್ವಿ. ಅಂದ್ರೆ ಇದರ ಅರ್ಥ ಬಂದು ಮ್ಯೂಸಿಕ್ ಗೆ ಇಟ್ ಈಸ್ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇದೆ, ಇದಕ್ಕೆ ಲ್ಯಾಂಗ್ವೇಜೇ ಬೇಕಾಗಿಲ್ಲ. ಸೊ ಅವ್ರ ಪಾಡಿಗೆ ಅವರೆಲ್ಲ ಚೆನ್ನಾಗಿ ಅವ್ರ ಪೋರ್ಷನ್ ಎಲ್ಲ ನುಡ್ಸ್ಕೊ ಬಂದ್ರು, ನಾನ್ ನನ್ ಪಾಡಿಗೆ ನಂದು ನುಡಿಸ್ದೆ. ಇಬ್ರದ್ದು ಒಳ್ಳೆ ಬ್ಲೆಂಡ್ ಆಗಿ ಚೆನ್ನಾಗಿ ಒಂದ್ ಒಳ್ಳೆ ಕಾನ್ಸರ್ಟ್ ಬಂತು. ಅದು ನನ್ಗೊಂದ್ ತುಂಬಾ ಸ್ಪೆಷಲ್ ಅನ್ನಿಸ್ತು. ನಮ್ಗೆ ಅವತ್ತು ಅನ್ನಿಸ್ತು, ನೀವು ಎಷ್ಟೇ ಮಾತಾಡಿದ್ರು ಅವ್ರ ಜೊತೆ, ಏನೇ ಬರ್ಕೊಟ್ರು, ಸ್ಕೋರ್ ಕೊಟ್ರು, ಆ ಮೂಮೆಂಟ್ ಅಲ್ಲಿ ಅದು ಕನ್ವೆ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ನುಡಿಸ್ಲಿಕ್ಕೆ ಇಲ್ಲ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಎಲ್ಲ. ದಟ್ ಟುಕ್ ಇಟ್ ಆಟೋಮೆಟಿಕಲಿ ಆರಾಮಾಗಿ ಆಗೋಯ್ತದು. That's a wonderful experience. So as soon as you start playing music, everybody is on the same page ತರ. So that's ಹೌದಾ? wonderful. Thank you for sharing it with us. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ನೀವು ಸ್ಟಾರ್ಟ್ ಮಾಡಿರುವಂತಹ ನಿಮ್ಮ ಬ್ಯಾಂಡ್ ಮೆಲೋಟ್ರಿ ಬಗ್ಗೆ. ಆ್ಯಂಡ್ ಒಂದೇನು ವಿಷಯ ಅಂದರೆ, ಆ್ಯಂಡ್ ಐಮ್ ಶೋರ್ ಆಲ್ ದ ಇನ್ಸ್ಟ್ರೂಮೆಂಟಲಿಸ್ಟ್ ಅಗ್ರಿ ಟು ದಿಸ್ ಪಾಯಿಂಟ್, ಇಸ್ ದಟ್ ಎಷ್ಟೊಂದು ಸಲ ಏನಾಗುತ್ತೆ, ಯಾವುದೇ ಒಂದು ಬ್ಯಾಂಡಲ್ಲಿ ವೋಕಲಿಸ್ಟ್ ಅಥವಾ ಸಿಂಗರ್ಸ್ಗೆ ಸಿಗೋಷ್ಟು ಕವರೇಜ್ ಇನ್ಸ್ಟ್ರೂಮೆಂಟಲಿಸ್ಟಿಗೆ ಸಿಗಲ್ಲ. ಸೊ ವಿತ್ ಎಂಫಸಿಸ್ ಆನ್ ಇನ್ಸ್ಟ್ರೂಮೆಂಟಲಿಸ್ಟ್ ನೀವು ಒಂದು ಬ್ಯಾಂಡ್ ಶುರು ಮಾಡಿದ್ದೀರಾ ಆ್ಯಂಡ್ ಹಲವಾರು ಪರ್ಫಾರ್ಮೆನ್ಸಸ್ನ ನೀಡ್ತಾ ಇದ್ದೀರಾ. ಸೊ ಹೇಳಿ, ಮೆಲೋಟ್ರಿ ಶುರುವಾಗಿದ್ದ ಬಗ್ಗೆ ಹೇಗೆ? ಆ್ಯಂಡ್ ಸಮ್ಟೈಮ್ಸ್ ಡು ಯು ಫೀಲ್ ಬ್ಯಾಡ್, ಯಾಕಂದರೆ ಸಿಂಗರ್ಸ್ಗೆ ಸ್ವಲ್ಪ ಜಾಸ್ತಿ ಕವರೇಜ್ ಸಿಕ್ಕಿದಾಗ, ನಾಟ್ ದಟ್ ದೇ ಡೋಂಟ್ ಡಿಸರ್ವ್ ದ್ಯಾಟ್, ಬಟ್ ಆದರೂ ಇನ್ಸ್ಟ್ರೂಮೆಂಟಲಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೂ ಹೆಚ್ಚು ಕವರೇಜ್ ಸಿಗಬೇಕು ಅಂತ ನಿಮಗೂ ಅನಿಸ್ತಾ ಇರುತ್ತಾ ಯಾವಾಗಲೂ? ಇದು ಒಂಥರ ತುಂಬಾ ಒಳ್ಳೆ ಕ್ವಶನ್, ಸ್ವಲ್ಪ ಕಾಂಟ್ರವರ್ಷಿಯಲ್. ಇದ್ರ ಬಗ್ಗೆ ಮಾತಾಡೋದ್ರಿಂದ ನಮಗೂ ತೊಂದರೆ ಆಗ್ಬೋದು, ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಅಡ್ರೆಸ್ ಇಟ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ಇದೊಂದು ಕನ್ಸೆಪ್ಷನ್ ಅಷ್ಟೇ. ಅದ್ರಲ್ಲಿ ಅದು ಅವರಿಗೆ ಏನಂತಾರೆ, ಹೈಲೈಟ್ ಆಗ್ತಾರೆ, ಇವರು ಹೈಲೈಟ್ ಆಗ್ತಾರೆ ಅನ್ನೋದೆಲ್ಲ ನಮ್ಮ ವ್ಯೂ ಅಷ್ಟೇ. ಇದು ಇಂಡಿಯಾದಲ್ಲಿ ಅನ್ಸತ್ತೆ, ಹೌದು, ಒಂದು ಮಟ್ಟಕ್ಕೆ ಹೌದು ಕೂಡ. ಬಟ್ ಬೇರೆ ಕಡೆ ಹೋದ್ರೆ ಎಲ್ಲಾ ಕಲಾವಿದರನ್ನು ಚೆನ್ನಾಗೆ ನೋಡ್ತಾರೆ. ನೀವ್ ಹೇಳ್ದಂಗೆ ಬೇರೆ ಬ್ಯಾಂಡ್ ಅಲ್ಲಿ ಸಿಂಗರ್ಗಿಂತ ಡ್ರಮ್ಮರ್ಗೆ ತುಂಬಾ ಡಿಮಾಂಡ್, ಗಿಟಾರಿಸ್ಟಿಗೆ ತುಂಬಾ ಡಿಮಾಂಡ್, ಅವ್ರಿಗೇನೆ ತುಂಬಾ ಹೈಲೈಟ್ ಸಿಗೋಂಥದ್ದು. ಇಂಡಿಯಾದಲ್ಲಿ ಬಂದ್ರೆ ಇಟ್ ಈಸ್ ಸಿಂಗರ್ ಓರಿಯೆಂಟೆಡ್. ಇಲ್ಲೆಲ್ಲ ನಮ್ಗೆ ಲಿರಿಕ್ಸ್, ಸಾಂಗ್ ಯಾರು ಹಾಡಿದ್ದಾರೆ ಅದು ಒಂಥರ ಒಳ್ಳೇದೇ. ನಾನೇನ್ ಅದನ್ನ ಸರಿ ತಪ್ಪು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಬಟ್ ಅವರ ಹೈಲೈಟ್ ಆಗ್ತಾರೆ, ಅವ್ರು ಇದೆಲ್ಲ ಆಗ್ತಾರೆ, ವಿಚ್ ಇಸ್ ವೆರಿ ಗುಡ್. ಆದ್ರೆ ಭಗವಂತ ನಿಮ್ಗೂ ಕೂಡ ಒಂದೇನೋ ಶಕ್ತಿ ಕೊಟ್ಟಿದ್ದಾನೆ, ಅದನ್ನ ನೀವು ಹೆಂಗ್ ಪ್ರೊಜೆಕ್ಟ್ ಮಾಡ್ಕೊಂತೀರ ನಮಗ್ ಬಿಟ್ಟಿದ್ದು. ಎಷ್ಟು ಜನ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟಲಿಸ್ಟ್ ಇಲ್ಲ ನಮ್ಮ ಇಂಡಿಯಾದಲ್ಲಿ, ಅವರೆಲ್ಲ ಯಾರನ್ನು ಸಿಂಗರ್ ಮೇಲೆ ಡಿಪೆಂಡ್ ಆಗಿಲ್ಲ, ಏನೂ ಇಲ್ಲ. ಅವ್ರವ್ರ ಶಿವಕುಮಾರ್ ಶರ್ಮಾ ಸರ್ ಇರ್ಬೋದು, ಸಂತೂರ್ ಅನ್ನೋದು ಒಂದು ಆಕ್ಚುಲಿ ಅಷ್ಟೊಂದು ಉನ್ನತಕ್ಕೆ ತಗೊಂಡ್ ಹೋಗ್ತಾರೆ ಅಂದ್ರೆ, ಆ ಇನ್ಸ್ಟ್ರೂಮೆಂಟ್ ಅಲ್ಲೂ ಅಷ್ಟೊಂದು ಮಾಡಿದ್ದಾರೆ ಅಂದ್ರೆ ಅದು ಅವರ ಕೆಪಾಸಿಟಿ ತೋರ್ಸತ್ತೆ. ಹಂಗೆ ಉಸ್ತಾದ್ ಪಂಡಿತ್ ರವಿಶಂಕರ್ ಸರ್, ಮತ್ತೆ ಹರಿಪ್ರಸಾದ್ ಚೌರಾಸಿ ಅವರು, ಈ ತರ ತುಂಬಾ, ಜಾಕಿರ್ ಹುಸೇನ್ ಸರ್, ಇವಾಗ ಅವ್ರು ಯಾರು ಸಿಂಗರ್ ಇಂದ ಅವ್ರು ಹೈಲೈಟ್ ಆದ್ರೆ ಇಲ್ಲ, ಅವರ ಕಲೆಯಿಂದ. ಹಾಗಾಗಿ ಒಬ್ಬ ಇನ್ಸ್ಟ್ರೂಮೆಂಟಲಿಸ್ಟ್ ತುಂಬಾ ಫೇಮಸ್, ಹೈಲೈಟ್ ಆಗ್ಬೇಕು ಆತರ ಈ ತರ ಅಂದ್ರೆ, ಯು ಹ್ಯಾವ್ ಯುವರ್ ಓನ್ ಪಾತ್. ಆ ಪಾತ್ ನಾವು ಹೋಗ್ದಲೆ ನಾವು ಬೇರೆ ಪಾತಲ್ಲಿ ಹೋಗಿ ಇಲ್ಲ ಅಲ್ಲಿ ಹೈಲೈಟ್ ಆಗ್ತಿದಾರೆ, ಅದಲ್ಲ ಅಲ್ಲಿ ಹೈಲೈಟ್ ಆಗ್ತಾರೆ ಅಂದ್ರೆ ಅದು ತಪ್ಪಾಗತ್ತೆ. ನಿಮ್ಗೆ ಶ್ರಮ ಅದಕ್ಕೆ ಹಾಕಿ, ಅದಕ್ಕೇನ್ ನೆಸೆಸರಿ ಬೇಕು, ನಿಮ್ಗೆ ಆ ಹಸಿವು ನಮಗಿರ್ಬೇಕು. ನಾವೂನು ಹೈಲೈಟ್ ಆಗ್ಬೇಕು, ಬರ್ಬೇಕು, ನಾವು ಮುಂದೆ ಬರ್ಬೇಕು ಅಂದ್ರೆ ಅದಕ್ಕೆ ಏನು ಶ್ರಮ ಪಡ್ಬೇಕು, ಅದಕ್ಕೆ ಪಟ್ಟ ಸಿಕ್ಕೇ ಸಿಗತ್ತೆ. ನಾವು ಚಟ್ನಿ, ದೋಸೆ ಇಂಪಾರ್ಟೆಂಟು, ಚಟ್ನಿ ಇಂಪಾರ್ಟೆಂಟು ಅಂದ್ರೆ, ಚಟ್ನಿ ಎಷ್ಟು ರುಚಿಯಾಗಿರ್ಬೇಕಂದ್ರೆ ದೋಸೆನೆ ಬೇಡ ಚಟ್ನಿನೇ ತಿಂತೀನಿ ಅನ್ನೋ ತರ ಆಗ್ಬೇಕು ಅಂದ್ರೆ ಅಷ್ಟು ರುಚಿಯಾಗಿ ನಾವು ಚಟ್ನಿ ಮಾಡ್ಬೇಕಾಗತ್ತೆ. ಸೊ ನಮ್ಮನ್ನ ಯಾವತ್ತು ನಾವು ಚಟ್ನಿ ಅನ್ಕೊಳ್ಳೇಬಾರ್ದು, ನಾವೇ ದೋಸೆ ಅನ್ಕೋಬೇಕು, ನಾವೇ ಟಾಪ್ ಅನ್ಕೋಬೇಕು. ನಮ್ ಕೆಲ್ಸ ನಾವು ಚೆನ್ನಾಗಿ ಮಾಡಿದ್ರೆ ಜನ ಕೇಳ್ತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆಟೋಮೆಟಿಕ್ ಆಗಿ ಬೇರೆ ಏನ್ ಬೇಕೋ ಹೈಲೈಟ್ ಅವೆಲ್ಲ ಸಿಕ್ಕೇ ಸಿಗತ್ತೆ. ಅದೇ ಮಾಡ್ಬೇಕು ಅಂತ ನಾವು ಕುತ್ಕೊಂಡು ಹೋಗೋದು ಅದು ನೆಸೆಸರಿ ಇಲ್ಲ. ಜರ್ನಿನಲ್ಲಿ ಎಲ್ಲ ಆಗತ್ತೆ. ಓಕೆ, ಮೆಲೋಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ಐ ಥಿಂಕ್ 2012 ಇಂದ ನಾವು ಒಂದು ಬಂಚ್ ಆಫ್ ಮ್ಯೂಸಿಷಿಯನ್ಸ್ ಸೇರಿ ಒಂದಷ್ಟು ಕಾನ್ಸರ್ಟ್ಸ್ಗಳನ್ನ ನಾವು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಪರ್ಫಾರ್ಮ್ ಮಾಡ್ತಿದ್ವಿ. ಅದು ಬೇರೆ ರೂಪದಲ್ಲಿ ಏನೋ ಮಾಡ್ತಾ ಇದ್ವಿ. ಅದಕ್ಕೊಂದು ಹೊಸ ಹೆಸರು ಕೊಟ್ಟು ಒಂದು ಒಳ್ಳೆ ಬೇರೆ ಟ್ರೆಂಡ್ ಅಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ವಿ.
ನಾನು ನನ್ನ ಒಳ್ಳೆ ಸಂಗೀತಗಾರ ಗೆಳೆಯ ರಂಜನ್ ಕುಮಾರ್ ಅನ್ನೋರು ವಯಲಿನ್ ಅವರು, ನಾವು ಅವರು ಒಂದಷ್ಟು ಶೋಸ್ಗಳು ನುಡಿಸ್ತಾ ಇದ್ವಿ ಮುಂಚೆಯಿಂದ ಕೂಡ. ಅದಕ್ಕೆ ಇನ್ನೊಂದಷ್ಟು ಜನ ಸೇರ್ಬೇಕು ಅಂತೆಲ್ಲ ಅನ್ಕೊಂಡು ನಮ್ಮ ವೇಣು ಕೀಬೋರ್ಡ್ ಹಾಗೂ ಪ್ರಕಾಶ್ ಡ್ರಮ್ಸ್ ಸೇರಿ 4 ಜನದಲ್ಲಿ ಮತ್ತೆ ಪ್ರದ್ಯುಮ್ನ ಒಂದಷ್ಟು ದಿವಸ ಅವನು ನುಡಿಸ್ತಿದ್ದ. ಆಮೇಲೆ ಅವ್ನು ತುಂಬಾ ಬ್ಯುಸಿಯಾಗಿ ಅವ್ನು ಸಿಗ್ತಾನೆ ಇರ್ಲಿಲ್ಲ. ನಮ್ಗೆ ಇನ್ನೊಂದು ಡೈಮೆನ್ಷನ್ ಸೌಂಡ್ ಬೇಕು ಅಂತ ಹೇಳಿ ಲಾಸ್ಟ್ 2.5 years ಇಂದ ನಮ್ಮ ಶೇಡ್ರಾಕ್ ಸಾಲಮನ್ ಅವ್ರು ಕೂಡ ಜಾಯ್ನ್ ಆಗಿದೆ ನಮ್ ಜೊತೆ. ಸೊ ಲಾಸ್ಟ್ 7-8 years ಇಂದ ನಾವು ಒಟ್ಟಿಗೆ ನಾವು ಪರ್ಫಾರ್ಮ್ ಮಾಡ್ತಾ ಬಂದಿದ್ದೇವೆ. ಒಳ್ಳೆ ಹೆಸರು ಕೂಡ ಪಡೆದಿದ್ದೇವೆ. ತುಂಬಾ ಯುನೀಕ್ ಆಗಿದೆ ನಮ್ಮ ಬ್ಯಾಂಡ್. ಈ ತರ ಕನ್ನಡ ಇಂಡಸ್ಟ್ರಿ ಇಲ್ಲಿ ಇಲ್ಲ. ನಾವು ಕನ್ನಡ ಅಂತ ನಾನು ಇಂಡಸ್ಟ್ರಿ ಬಗ್ಗೆ ಹೇಳೋಕ್ಕಿಂತ ನಾವು ವರ್ಲ್ಡ್ ಮ್ಯೂಸಿಷಿಯನ್ಸ್ ನಾವೆಲ್ಲ ವಿ ಬಿಲಾಂಗ್ ಟು ದ ಹೋಲ್ ವರ್ಲ್ಡ್, ಒಬ್ರು ಇಬ್ರಿಗೆ ಅನ್ನೋದಕ್ಕಿಂತ. ಬಟ್ ಇಲ್ಲಿರೋರೇ ಎಲ್ಲ ಬೆಂಗಳೂರು ಹುಡುಗರು ನಮ್ಮವರು ಇಷ್ಟೆಲ್ಲ ಮಾಡ್ತಿರೋ ನಮಗೂ ಕೂಡ ಹೆಮ್ಮೆ. ನಾವು ವಿ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ಎವ್ರಿಬಡಿ ವಾಟ್ ಎವರ್ ಬೇರೆ ಎಲ್ಲ ಮ್ಯೂಸಿಷಿಯನ್ಸ್ ಏನ್ ಮಾಡ್ತಿದಾರೋ ನಮ್ಮ ಸುತ್ತಮುತ್ತಲು ಅವ್ರಿಗಿಂತ ನಾವು ಫುಲ್ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲೇನೆ ನಾವು ಈ ತಂಡನ ಕಟ್ಟಿ ನಾವು ನಡ್ಸ್ಕೊಂತ ಬಂದಿದೀವಿ. ಅದು ಅನ್ಸತ್ತೆ ನಮ್ಗೆ ಬೇರೆ ಮ್ಯೂಸಿಷಿಯನ್ಸ್ ಕೇಳಿ ನಮ್ದು ಮ್ಯೂಸಿಕ್ ಕೇಳಿದಾಗ ಹೌದು ವಿ ಆರ್ ಡಿಫ್ರೆಂಟ್ ಅಂತ ಅವರು ಹೇಳ್ತಾರೆ, ನಮಗೂ ಗೊತ್ತಾಗ್ತಾ ಇದೆ. ಅದು ನಮ್ಗೆ ಖುಷಿ ಆಗತ್ತೆ. ಯಾಕಂದ್ರೆ ಈ ಸೌಂಡಿಂಗ್ ನ ಈ ಜಾನರ್ ನ ಬೇರೆನ ನೀನು ಇಫ್ ಯು ನೀಡ್ ಟು ಡೂ ಜಸ್ಟಿಸ್ ಇದು ತುಂಬಾ ಕಷ್ಟ. ಏನೇ ಮಾಡಿದ್ರು ಅದು ಆ ತರ ಇದೆ, ಈ ತರ ಇದೆ ಅಂತ ಬಂದ್ಬಿಡತ್ತೆ. ಸೊ ನಾವು ಇಲ್ಲ, ಈ ತರದ್ ಏನು ಇಲ್ಲ, ನಾವೇ ಡಿಫ್ರೆಂಟ್ ಆಗಿರೋ ಮಾಡ್ತಾ ಇದೀವಿ ಅಂತ ಹೇಳೋದು ಈಸಿ, ಬಟ್ ಮಾಡಿ ತೋರ್ಸೋದು ಬಹಳ ಕಷ್ಟ. ಆ ಪ್ರಯತ್ನದಲ್ಲೇ ಇನ್ನೂ ಸಾಕ್ತಾ ಇದ್ದೇವೆ. ನೋಡೋಣ, ದೇವರ ದಯೆ ಹಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಅದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅನ್ನೋದು ಉದ್ದೇಶ ನಮಗ್ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ನಾವು ಪ್ರಯತ್ನನ ಮಾಡ್ತಾನೆ ಇದ್ದೀವಿ. ಅಬ್ಸಲ್ಯೂಟ್ಲಿ. ಸೊ ಮೆಲೋಟ್ರಿಯ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ನೀವೆಲ್ಲ ಮ್ಯೂಸಿಷಿಯನ್ಸ್, ನಿಮ್ಮ ಬ್ಯಾಂಡ್ ಮೆಂಬರ್ಸ್ ಹೆಸರು ಹೇಳಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ನಮ್ಮ ಕರ್ನಾಟಕದಲ್ಲೇ ಎಷ್ಟೊಂದು ಟ್ಯಾಲೆಂಟ್ ಇದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಆಲ್ ದಿಸ್ ಮ್ಯೂಸಿಷಿಯನ್ಸ್ ಅಂದರೆ ಯಾವ ಜಾನರಲ್ಲಿ ಬೇಕಾದ್ರೂ ನುಡಿಸ್ಬೋದಂಥ ಮ್ಯೂಸಿಷಿಯನ್ಸ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗ್ಬೋದು, ಫ್ಯೂಷನ್ ಮ್ಯೂಸಿಕ್ ಆಗಿರಲಿ, ಫಿಲ್ಮ್ ಮ್ಯೂಸಿಕ್ ಆಗಲಿ, ಎಲ್ಲ ಜಾನರ್ಸಲ್ಲಿ ಎಲ್ಲರೂ ನುಡಿಸ್ತಾರೆ. ಐ ಥಿಂಕ್ ದಟ್ ಈಸ್ ವಾಟ್ ಮೇಕ್ಸ್ ದ ಬ್ಯಾಂಡ್ ಮೋರ್ ಇಂಟ್ರೆಸ್ಟಿಂಗ್ ಅಂತ ನನಗೂ ಕೂಡ ಅನಿಸುತ್ತೆ. ಆ್ಯಂಡ್ ನಿಜವಾಗ್ಲೂ ನಾನು ಹೇಳ್ದಂಗೆ ಎಲ್ಲ ಇನ್ಸ್ಟ್ರೂಮೆಂಟಲಿಸ್ಟ್ ನಮ್ಮ ಓನ್ ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೇ ಬಹಳ ಹೆಮ್ಮೆ ಆಗುತ್ತೆ. ಸೊ ಸಂದೀಪ್, ನನ್ನ ಮುಂದಿನ ಕ್ವೆಶನ್ ನಿಮಗೆ, ನೀವು ಬಹಳಷ್ಟು ಮ್ಯೂಸಿಕ್ ಲೆಜೆಂಡ್ಸ್ ಜೊತೆ ಪರ್ಫಾರ್ಮ್ ಮಾಡಿದ್ದೀರಾ ಆಲ್ ಓವರ್ ದ ವರ್ಲ್ಡ್. ಅಂಥದ್ರಲ್ಲಿ ಒಬ್ಬ ಲೆಜೆಂಡ್ ಅಂದರೆ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಸೊ ಹಲವಾರು ವೇದಿಕೆಗಳನ್ನ ಹಂಚ್ಕೊಂಡಿದ್ದೀರಾ, ಯು ಪ್ಲೇಡ್ ವಿತ್ ಹಿಮ್ ಅ ಲಾಟ್ ಆಫ್ ಟೈಮ್ಸ್. ಸೊ ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಮೆಮರಿ ದಟ್ ಯು ವುಡ್ ಲೈಕ್ ಟು ಶೇರ್ ವಿತ್ ಅಸ್? ಆ್ಯಂಡ್ SPB ಅವ್ರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ ಮಾತಾಡ್ಲೇಬೇಕು. ನಾನೊಂದು 7-8 years ಇಂದ ಅವ್ರ ಜೊತೆ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, SPB ಅವ್ರ ಜೊತೆ. 2012-13 ಇಂದಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಬಾಲು ಸರ್ ಜೊತೆ. ಹತ್ತತ್ರ ಒಂದು 40-50 ಕಾನ್ಸರ್ಟ್ಗಳಲ್ಲಿ ಅವ್ರ ಜೊತೆ ಎಲ್ಲ ಕಡೆ ಇಂಡಿಯಾದಲ್ಲಿ ಕೂಡ ಫಾರಿನಲ್ಲಿ ಕೂಡ ಎಲ್ಲ ಪರ್ಫಾರ್ಮ್ ಮಾಡಿದ್ದೇವೆ. ಅವರು ಬಂದ್ರೆ ಸ್ಟೇಜ್ಗೆ ಫುಲ್ಲು ಒಂಥರ ವೈಬ್ರೇಷನ್ನು, ಅವ್ರು ಏನ್ ತರ್ತಾರೆ ಅಂದ್ರೆ ಎಂತವ್ರಿಗಾದ್ರೂ ಒಂಥರ ಎನರ್ಜಿ ಚಾರ್ಜ್ ಆಗ್ಬಿಡ್ತಾರೆ ಆ ಸ್ಟೇಜ್ ನಲ್ಲಿ. ಸಚ್ ಏನೋ ಗ್ರೇಟ್ ಸಿಂಗರ್ ಮತ್ತೆ ಗ್ರೇಟ್ ಸೌಲ್. ತುಂಬಾ 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 ಲೆಜೆಂಡ್ ಅವರು. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೊಂದು ಬಹಳ ಒಂದು ಪ್ರೌಡ್ ಫೀಲಿಂಗ್. ಒಂದು 2 years ಬ್ಯಾಕ್ ಒಂದು ಕಾನ್ಸರ್ಟ್ ಅವ್ರ ಜೊತೆ ನಾವು ನುಡಿಸಿದ್ವಿ ಬೆಂಗಳೂರು ಒರಾಯನ್ ಮಾಲ್ ನಲ್ಲಿ ಒಂದು ಫೆಸ್ಟಿವಲ್ಗೆ ಅಂತ. ಅವತ್ತು ನಾನು ಸ್ಯಾಕ್ಸೋಫೋನ್ ನಾನು ಆಜಾ ಮೇರಿ ಜಾನ್ ಅಂತ ಒಂದು R.D. ಬರ್ಮನ್ ಸಾಂಗಿಗೆ, ಅವ್ರಿಗೆ ಬಹಳ ಫೇವ್ರೆಟ್ ಸಾಂಗ್ ಅದು. ಅವ್ರು ಬಹಳ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಪೋರ್ಷನ್ಸ್ ನನಗೆ ನುಡಿಸ್ಲಿಕ್ಕೆ ನಾನು ರೆಡಿ ಮಾಡ್ಕೊಂಡು ಅವತ್ತು ಕಾನ್ಸರ್ಟ್ ಅಲ್ಲಿ ಒರಿಜಿನಲ್ ಏನಿತ್ತೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನೇನೋ ಒಂಚೂರು ಎಕ್ಸ್ಟ್ರಾ ಎಲ್ಲ ರೆಡಿ ಮಾಡಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಒಂದು ಮಾಡಕ್ ಪ್ರಯತ್ನ ಮಾಡೋಣ ಅನ್ಬಿಟ್ಟು ಅವತ್ತು ಆ ಕಾನ್ಸರ್ಟ್ ಅವ್ರ ಜೊತೆಗೆ ಅದು ಲಾಂಗ್ ಪೀಸಸ್ ಗಳೆಲ್ಲ ಇದೆ. ಅದು ಆಕ್ಚುಲಿ ಟ್ರಂಪೆಟ್ ಸ್ಯಾಕ್ಸೋಫೋನ್ ಪೀಸಸ್ ಗಳೆಲ್ಲ. ನಿಮ್ಗೆ ಆ ಸಾಂಗ್ ಹೋಗಿ ಕೇಳಿ ಒರಿಜಿನಲ್ ಗೊತ್ತಾಗತ್ತೆ. R.D. ಬರ್ಮನ್ ಆಜಾ ಮೇರಿ ಸಾಂಗ್ ಅಂತ ಒಂದಿದೆ, SPB ಹಾಡಿರೋದು.
ಅದನ್ನ ನಾನು ಅವತ್ತು ಕಣ್ಣು ಮುಚ್ಕೊಂಡು ನಾನು ನುಡಿಸ್ದೆ ಅವತ್ತು. ಸುಮ್ನೆ ಐ ಜಸ್ಟ್ ಕನೆಕ್ಟೆಡ್ ಟು ದ ಸುಪ್ರೀಂ ಪವರ್. ನಾನು ದೇವ್ರ ನಮಸ್ಕಾರ ಮಾಡಿ ನುಡಿಸ್ದೆ. ಅದು ಸಖತ್ತಾಗಂದ್ರೆ ಇಟ್ ವಾಸ್ ವೆರಿ ವೈಬ್ರೆಂಟ್ ಪರ್ಫಾರ್ಮೆನ್ಸ್ ಆಫ್ ಮೈನ್ ಅಂತಾನು ಹೇಳ್ಬೋದು. ಅವತ್ತು ನಾನು ಬಹಳ ಒಳ್ಳೆ ಚೆನ್ನಾಗಿ ನುಡಿಸ್ದೆ. ನನ್ಗೆ ಖುಷಿ ಆಯ್ತು ಅವತ್ತು. ಅವರು ಕೂಡ ಸಾಂಗ್ ಆದ ತಕ್ಷಣ ಅಪ್ರಿಶಿಯೇಟ್ ಮಾಡಿದ್ರು. ವಂಡರ್ಫುಲಿ ಪ್ಲೇಡ್ ಮೈ ಡಿಯರ್ ಹಂಗಂತೆಲ್ಲ ಒಂದ್ಸಲ ಮಾಡಿದ್ರು. ಅದು ಜನರಲ್ ಆಗಿ ಎಲ್ಲಾ ಕಡೆನೂ ಮಾಡ್ತಾರೆ ಅವ್ರು. ಎಲ್ಲರನ್ನು ಅಪ್ರಿಶಿಯೇಟ್ ಮಾಡ್ತಾರೆ. ಎಲ್ಲೇ ಯಾರೇ ಚೆನ್ನಾಗಿ ನುಡ್ಸಿದ್ರು ಅಲ್ಲೇ ಪಾಯಿಂಟ್ ಔಟ್ ಮಾಡಿ ನೋಟಿಸ್ ಮಾಡ್ತಾರೆ. ಬಟ್ ಅವತ್ತಿನ ದಿವಸ ಅದಷ್ಟೇ ಅಲ್ದಲೆ ನಮ್ದು ಕಾನ್ಸರ್ಟ್ ಮುಗಿದು ನಾವು ಪ್ಯಾಕ್ ಮಾಡಿ ಹೋಗ್ಬೇಕಾದ್ರೆ ನಾನು ಪ್ಯಾಕಿಂಗ್ ಮಾಡ್ತಾ ನಾನು ಇನ್ಸ್ಟ್ರೂಮೆಂಟ್ ಎಲ್ಲ ನಾನು ಜೋಡಿಸ್ತಾ ಇದ್ದೀನಿ. ಹಿಂದ್ಗಡೆಯಿಂದ ಒಂದು ಜೋರಾದ ಒಂದು ಪ್ಯಾಟ್ ಬಿತ್ತು. ನಾನು ಯಾರಪ್ಪ ಅಂತ ಈಗ ನೋಡ್ತೀನಿ, ಬಾಲು ಸರ್. ಜೆಂಟಲ್ಮ್ಯಾನ್, ಯು ಪ್ಲೇಡ್ ಬ್ರಿಲಿಯಂಟ್ಲಿ, ಐ ಆಮ್ ಸೋ ಹ್ಯಾಪಿ ಅನ್ಬಿಟ್ಟು ಹಂಗೇನೆ ಹೇಳಿ ತಪ್ಕೊಂಡ್ಬಿಟ್ರು. ನಾನು ಅವ್ರಿಗೆ ತಕ್ಷಣ, ಸಾರ್ ನೀವು ಇಷ್ಟೆಲ್ಲ ಅಂದ್ರೆ ನಮ್ನ ಹೊಗಳದ್ ನಮ್ಗೆ ಬಹಳ ಸ್ಫೂರ್ತಿ, ನಮ್ಗೆ ಖುಷಿ ಆಗತ್ತೆ ಅನ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಹೋದ್ರೆ, ನೋ ನೋ ನೋ, ನೀನು ಸರಸ್ವತಿ ಪುತ್ರ, ನೀನು ನಿನ್ನ ಕೆಲಸ ಮಾಡಿದ್ಯಾ, ಸಖತ್ತಾಗಿ ಮಾಡಿದ್ಯಾ, ನನಗೆ ಕಾಲಿಗೆ ನಮಸ್ಕಾರ ಮಾಡೋ ನೆಸೆಸಿಟಿ ಇಲ್ಲ. ಹೀಗೆ ನಿನ್ನ ಜರ್ನಿ ಚೆನ್ನಾಗಾಗ್ಲಿ, ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿ ತುಂಬಾ ಆಶೀರ್ವಾದ ತರನೇ ಮಾಡಿ ಅವ್ರು ಬ್ಲೆಸ್ ಮಾಡಿದ್ರು ನಮ್ಗೆ ಅವತ್ತವ್ರ ಒಂದು ಆತ್ಮೀಯತೆ ತೋರಿಸಿ ನಮ್ಮನ್ನ ತಬ್ಕೊಂಡು ಇಷ್ಟು ಇದ್ ಮಾಡಿದ್ರಲ್ಲ, ಅದು ನಮ್ಗೆ ಲೈಫಲ್ಲಿ ಎಷ್ಟು ಎನರ್ಜಿ ತಂದ್ಕೊಡತ್ತೆ ಅಂದ್ರೆ ಬೇರೆ ಕೆಲಸ ಮಾಡಕ್ಕೆ ಅದನ್ನ ಹೇಳಲಿಕ್ಕೆ ಅಸಾಧ್ಯ. ಅದನ್ನ ಫೀಲ್ ಮಾಡ್ಬೇಕಷ್ಟೇ. ಆ ಮೂಮೆಂಟ್ ಅವ್ರ ಜೊತೆ ನಾವು ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಅದು ಬಿಟ್ಟು ಬಹಳಷ್ಟು ಕಾರ್ಯಕ್ರಮದಲ್ಲಿ ಅಲ್ಲೇ ನುಡ್ಸಿದೀವಿ. ಎಷ್ಟೊಂದು ಒಳ್ಳೊಳ್ಳೆ ಪೀಸಸ್ ಗಳು ನುಡಿಸಿದಾಗ ಅವರೇ ಬಂದು ವಂಡರ್ಫುಲ್ ಅಂತೆಲ್ಲ ತುಂಬಾ ಕಾನ್ಸರ್ಟ್ಸ್ ಅಲ್ಲೆಲ್ಲ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಎಲ್ಲಾ ಶೋನಲ್ಲೂ ನಾವು ಎಂಜಾಯ್ ಮಾಡ್ತಾನೆ ಇರ್ತೀವಿ. ತುಂಬಾ ಬೇಜಾರೇನಂದ್ರೆ ಅವ್ರನ್ನ ನಮ್ಗೆ ಮತ್ತೆ ಇನ್ನೊಂದ್ಸಲಿ ನೋಡ್ಲಿಕ್ಕೆ ಸಿಗಲ್ಲ, ಆ ಎನರ್ಜಿ ನಮ್ಗೆ ಇನ್ನೊಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಗಲ್ಲ ಅನ್ನೋದು ಬಹಳ ನೋವಿದೆ. ಆದ್ರೆ ಅಂತ ಸೆಲೆಬ್ರೇಟೆಡ್ ಮ್ಯೂಸಿಷಿಯನ್ನ ಅವರ ಮ್ಯೂಸಿಕ್ ಹಾಗೂ ಅವರ ಜರ್ನಿ, ಅವರ ಲೈಫ್ ನಮ್ಗೆಲ್ಲ ಒಂದು ಮಾದರಿ ತರ. ನಾವು ಒಬ್ಬ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಷಿಯನ್ ಏನು ಅನ್ನೋದು ಅವರಿಂದ ನೋಡಿ ಕಲಿಬೇಕು. ಹಾಗಾಗಿ ಅವ್ರ ಸಂಗೀತನ ನಾವು ಚೆನ್ನಾಗಿ ಕಲ್ತು, ಹಾಡು, ಅವರು ದ ವೇ ಹಿ ಹಸ್ ಲಿವ್ಡ್, ಅದೆಲ್ಲ ನಮ್ಗೆಲ್ಲ ಒಂದು ಲೆಸನ್ ತರ ಕಲ್ತ್ಕೊಂಡು ನಾವು ಮಾಡೋದು. ಮತ್ತೆ ಅವ್ರ ಮ್ಯೂಸಿಕ್ ನ ನಾವು ಸೆಲೆಬ್ರೇಟ್ ಮಾಡೋದೇನೆ ನಮ್ಗೊಂದು ಪುಣ್ಯ ಇವಾಗ ಸಿಕ್ಕಿರೋದ್ರಲ್ಲಿ. ನಾವ್ ಅದನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋ ನಮ್ಗೆ ಖುಷಿ ಅಷ್ಟೇ. ಐ ಥಿಂಕ್ ನಾವು ಬೇಜಾರ್ ಪಡ್ಕೊಳ್ಳೋ ಬದಲು ಸರ್ ಇಲ್ಲ ಅನ್ನೋದು, ಅವ್ರನ್ನ ಮ್ಯೂಸಿಕ್ ನ ಎವ್ರಿ ಡೇ ಅವ್ರನ್ನ ಜ್ಞಾಪಿಸ್ಕೊಂಡು ಒಂದ್ ಸಾಂಗ್ ಪ್ಲೇ ಮಾಡಿ ಅವ್ರಿಗೊಂದು ಪ್ರೇಯರ್ ಮಾಡೋದು, ದಟ್ ಈಸ್ ಹೌ ಐ ಕನೆಕ್ಟ್ ಟು ಹಿಮ್ ಅಟ್ ಪರ್ಸನಲ್ ಲೆವೆಲ್. ಹಂಗೆ ವೆರಿ ನೈಸ್. ನೀವು ಹೇಳ್ದಂಗೆ ಸೊ ಅವ್ರು ನಮ್ಗೆ ಎಷ್ಟು ಮ್ಯೂಸಿಕ್ ಕೊಟ್ಟು ಹೋಗಿದ್ದಾರೆ ಅಂದರೆ, ಸೊ ವಿ ಹ್ಯಾವ್ ಸೋ ಮಚ್ ಟು ಸೆಲಿಬ್ರೇಟ್ ದ ವೇ ಹಿ ಲೀವ್ಡ್ ಹಿಸ್ ಲೈಫ್, ನಾಟ್ ಜಸ್ಟ್ ಆಸ್ ಅ ಮ್ಯೂಸಿಷಿಯನ್ ಬಟ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್. ದರ್ ಸೋ ಮಚ್ ಟು ಲರ್ನ್ ಫ್ರಮ್ ಹಿಮ್ ಥ್ರೂ ಔಟ್ ಅವರ್ ಲೈಫ್ ಅಂತಲೇ ಹೇಳ್ಬೋದು. ಸೊ ಈಗ SPB ಅವ್ರನ್ನ ನೆನಪಿಸ್ಕೊಂಡು ನಮ್ಗೆ ಯಾವುದಾದ್ರೂ ಅವ್ರದ್ದು ಒಂದು ಹಾಡನ್ನ ಪ್ಲೇ ಮಾಡೋಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ. ಅವರು ನಾವ್ ಸಣ್ಣ ವಯಸ್ಸಿನಿಂದ ನಾವು ಕಣ್ಬಿಟ್ಟಾಗಿಂದನು ಅವ್ರ ಮ್ಯೂಸಿಕ್ ನಮ್ಗೆ ಸಿಕ್ಕಿದೆ ಕೇಳಲಿಕ್ಕೆ. ಇಷ್ಟು ವರ್ಷದಲ್ಲೂ ಕೂಡ ಅವ್ರ ಮ್ಯೂಸಿಕ್ ನಮ್ಗೆ ಕೇಳಲಿಕ್ಕೆ ಸಿಗ್ತಾನೆ ಇದೆ. ಅವ್ರಿಗೆ ಇವತ್ತಿಗೆ ನಮ್ಮ ಪ್ರೀತಿಯ ಒಂದು ಕಾಣಿಕೆ ತರ ಒಂದ್ 2-3 ಸಣ್ಣ ಸಣ್ಣ ತುಣುಕುಗಳನ್ನ ನಾನು ನಿಮ್ಗೆ ನುಡಿಸಿ ನಿಮ್ಗೆ ತೋರಿಸ್ತೇನೆ.
ಥ್ಯಾಂಕ್ ಯು ಸೋ ಮಚ್ ಸಂದೀಪ್. ದಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಟ್ರಿಬ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಸೊ ಸಂದೀಪ್, ನನ್ನ ಮುಂದಿನ ಕ್ವೆಶನ್ ನಿಮಗೆ ಮ್ಯೂಸಿಕ್ ಮ್ಯಾನ್ಷನ್ ಬಗ್ಗೆ. ಸೊ ಇವಾಗ ಕೋವಿಡ್ ಟೈಮಲ್ಲಿ ಒನ್ ಆಫ್ ದ ಮೋಸ್ಟ್ ಅಫೆಕ್ಟೆಡ್ ಕಮ್ಯುನಿಟೀಸ್ ಇಸ್ ದ ಮ್ಯೂಸಿಕ್ ಕಮ್ಯುನಿಟಿ, ಎಸ್ಪೆಷಲಿ ಈಗ ಲೈವ್ ಪರ್ಫಾರ್ಮೆನ್ಸಸ್ ಇಲ್ಲದೆ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಸೊ ನೀವು ಒಂದು ಹೊಸ ಕಾನ್ಸರ್ಟ್ ಸೀರೀಸ್ನ ಪ್ರಾರಂಭ ಮಾಡಿದ್ದೀರಾ, ಮ್ಯೂಸಿಕ್ ಮ್ಯಾನ್ಷನ್ ಅಂತ. ಹಲವಾರು ಅದ್ಭುತವಾದಂತಹ ಕಾರ್ಯಕ್ರಮಗಳು ಮೂಡಿಬಂತು, ಅದ್ಭುತವಾದಂತಹ ಕಲಾವಿದರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಆ್ಯಂಡ್ ಇನ್ಕ್ಲೂಡಿಂಗ್ ಹಂಸಲೇಖ ದ ಲೆಜೆಂಡ್ ಹಿಮ್ಸೆಲ್ಫ್ ಬಹಳಷ್ಟು ಪ್ರೀತಿಯ ಮಾತುಗಳನ್ನು ಆಡಿದ್ರು ಈ ಸೀರೀಸ್ ಬಗ್ಗೆ. ಸೊ ಹೇಳಿ, ಮ್ಯೂಸಿಕ್ ಮ್ಯಾನ್ಷನ್ ಆ ಒಂದು ಥಾಟ್ ಶುರುವಾಗಿದ್ದು ಹೇಗೆ, ಆ್ಯಂಡ್ ಮುಂದೆ ಏನೇನು ಪ್ಲಾನ್ಸ್ ಇದೆ ಥ್ರೂ ಮ್ಯೂಸಿಕ್ ಮ್ಯಾನ್ಷನ್? ಇದು ಮ್ಯೂಸಿಕ್ ಮ್ಯಾನ್ಷನ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಕಂಪನಿ. ನಾವು 1 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ನನ್ನ ಒಬ್ಬ ಡಿಯರ್ ಫ್ರೆಂಡ್ ಧ್ರುವ ಕುಮಾರ್ ಅನ್ನೋದು ಒನ್ ಆಫ್ ದ ವೆರಿ ಬಿಗ್ ಈವೆಂಟ್ ಪ್ಲಾನರ್. ಅವ್ರದ್ದು ವೆಡ್ಡಿಂಗ್ ಮ್ಯಾನ್ಷನ್ ಮತ್ತೆ ಕ್ಲೋವರ್ ಮ್ಯಾನ್ಷನ್ ಅಂತ ಕಂಪನಿ ಇದೆ. ಅವರು ದೇ ಡೂ ಎ ಬಿಗ್ಗರ್ ಸ್ಕೇಲ್ ಈವೆಂಟ್ಸ್, ದೊಡ್ಡ ಲಾಂಚ್ಗಳು, ದಸರಾ ಅಂತ ಇವೆಂಟ್ಗಳು, ದೊಡ್ಡ ಫೆಸ್ಟಿವಲ್, ಮತ್ತೆ ಬಿಗ್ ಫ್ಯಾಟ್ ವೆಡ್ಡಿಂಗ್ಸ್, ಮತ್ತೆ ಪ್ಯಾಲೇಸ್ ಗಳಲ್ಲಾಗೋ ಎಲ್ಲಾ ಕಾರ್ಯಕ್ರಮ, ಈ ತರದೆಲ್ಲ ಆರ್ಗನೈಸ್ ಮಾಡಿ ಅವ್ರ ಜೊತೆ ನಾವು ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಅವರು ನಮ್ಗೆ ತುಂಬಾ ಇವೆಂಟ್ ಗಳನ್ನೆಲ್ಲ ಕೊಡೋರು. ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಏನಾದ್ರು ಒಂದು ನಾವು ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಏನಾದ್ರು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ಬೇಕು. ಹೆಂಗ್ ಮಾಡೋದು? ನಮ್ಗೆ ಈ ತರದ ರಿಕ್ವೈರ್ಮೆಂಟ್ ಬರುತ್ತೆ, ಬಟ್ ನಮ್ಗೆ ಇಲ್ಲಿ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ. ನಾವು ಡೆಲ್ಲಿಯಿಂದ, ಬಾಂಬೆಯಿಂದ, ಬೇರೆ ಕಡೆಯಿಂದ ತರಿಸ್ಬೇಕು. ಬಟ್ ಅವ್ರನ್ನ ಕರ್ಸಿ ಇಲ್ಲಿ ಮಾಡಿದ್ರು ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ನಮ್ಗೆ ಲೋಕಲಿನೇ ಎಲ್ಲಾರು ಈ ತರ ಗ್ರ್ಯಾಂಡ್ ಸ್ಕೇಲ್ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿದ್ರು. ಈ ಕರೋನಾ ಟೈಮ್ ಬಂತಲ್ವಾ, ಆ ಟೈಮಲ್ಲಿ ಎಲ್ಲಾರ್ಗು ವರ್ಕ್ ಫ್ಲೋ ಕಟ್ ಆಗಿ ಎಲ್ಲ ಆಯ್ತು. ತುಂಬಾ ಜನ ನಮ್ಮ ಸಹ ಕಲಾವಿದರಿಗೆ ಏನ್ ಮಾಡ್ಬೇಕಂತ ಸ್ವಲ್ಪ ಗೊತ್ತಾಗ್ದಲ್ಲ ಪ್ಯಾನಿಕ್ ಸ್ಟೇಜ್ ಬಂತು. ಒಂದು 2 months ಆಗ್ತಿದ್ದಂಗೆ ಲಾಕ್ ಡೌನ್ ಆಗಿ ಫಸ್ಟ್ 15 days ಏನಾಗ್ತಿದೆ ಅಂತ ರಿಯಲೈಸ್ ಆಗಕ್ಕೆ ಆಗೋಯ್ತು. ಆಮೇಲೆ ಈ ತರದ್ದು ಪ್ರಾಬ್ಲಮ್, ಎಷ್ಟೊಂದ್ ಜನ ಹ್ಯಾಂಡ್ ಟು ಮೌತ್ ಇರ್ತಾರೆ ಮ್ಯೂಸಿಷಿಯನ್ಸ್, ಅವ್ರಿಗೆಲ್ಲ ಕಷ್ಟ ಇತ್ತು. ನಾವು ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ, ಏನಾದ್ರು ಮಾಡೋಣ ಅಂತ ಹೇಳಿದಾಗ ಇದೇ ತರ ವರ್ಚುವಲ್ ಕಾನ್ಸರ್ಟ್ಸ್ ನಾನು 4 ಶೋ ಮಾಡಿದೆ. ಒಂದಷ್ಟು ಕನ್ನಡ ಸಂಘಗಳಿಗೆ ಮತ್ತೆ ಡಿಫ್ರೆಂಟ್ ಆರ್ಗನೈಸೇಷನ್ಸ್ಗೆಲ್ಲ ನಾನು ಕಾನ್ಸರ್ಟ್ ಮಾಡ್ತಿದ್ದೆ ಮನೇಲಿ ಕೂತ್ಕೊಂಡು. ಇದೇ ತರ ನಿಮ್ಮ ಹತ್ರ ಹೆಂಗ್ ಮಾತಾಡ್ತೀನೋ ನಾನು ಸ್ಟುಡಿಯೋ ಇಂದಾನೆ ನಾವೆಲ್ಲ ರೆಡಿ ಮಾಡ್ತೀವಿ. ಅವಾಗ ನಾನು ಹೇಳ್ದೆ, ನೋಡಿ ಅಂದ್ರೆ ಪ್ರಾಬ್ಲಿ ಐ ಕ್ಯಾನ್ ಸರ್ವೈವ್ ಫಾರ್ ಅ ಲಾಂಗರ್ ಟೈಮ್ ವಿತೌಟ್ ಗೆಟಿಂಗ್ ವರ್ಕ್. ಆದ್ರೆ ನನ್ನ ಎಷ್ಟೋ ಸಹ ಕಲಾವಿದರಿಗೆ ಕಷ್ಟ ಆಗ್ಬೋದು ಈ ಟೈಮ್ ನಲ್ಲಿ. ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಈ ಕಾನ್ಸರ್ಟ್ ಏನಾದ್ರು ಮಾಡಿದ್ರೆ ಅವ್ರನ್ನ ನಾವು ಶೋಕೇಸ್ ಮಾಡಿ, ಯಾರಿಗೂ ಮ್ಯೂಸಿಷಿಯನ್ಸ್ ಚಾರಿಟಿ ಅನ್ನೋ ದುಡ್ಡು ಬೇಡ, ಬಟ್ ಅಪ್ರಿಸಿಯೇಷನ್ ಫಾರ್ ದ ಆರ್ಟ್ ಅಂತ ಏನಾದ್ರು ಮಾಡಿ ಲೆಟ್ ಅಸ್ ಕ್ರಿಯೇಟ್ ಒನ್ ಪ್ಲಾಟ್ಫಾರ್ಮ್. ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು, ಈ ಟೈಮ್ ನಲ್ಲಿ ಅವ್ರಿಗೆ ತುಂಬಾ ನೆಸೆಸಿಟಿ ಇದೆ ಈವೆಂಟ್ಸ್ಗಳು ಇಲ್ಲ, ಅದರಿಂದ ಬರೋ ರೆಮ್ಯುನರೇಷನ್ ಅಂತ ಹೇಳಿದಾಗ ಎಷ್ಟೋ ಜನ ಒಳ್ಳೆ ಪ್ರೀತಿಯ ಕನ್ನಡಿಗರು, ಅಮೆರಿಕಾದಲ್ಲಿರೋರು, ಒಂದಷ್ಟು ಆರ್ಗನೈಸರ್ಸ್, ಇಲ್ಲ ನೀವು ಒಳ್ಳೆ ಥಾಟ್ ಇದು, ನೀವೇನ್ ಹೇಳಿ ನಾವೊಂದು ಸಪೋರ್ಟ್ ಮಾಡ್ತೀವಿ, ಮಾಡೋಣ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಶಕ್ತಿ ಸ್ಫೂರ್ತಿ ಎಲ್ಲ ಬೇಕಂದ್ರೆ ನಮ್ಮ ಕನ್ನಡದ ದಿಗ್ಗಜರು ಬೇಕೇ ಬೇಕು. ಆಗ ಹಂಸಲೇಖ ಸರ್ ಇರ್ಬೋದು, ರವಿ ಬಸರು ಸರ್ ಇರ್ಬೋದು, ರಘು ದೀಕ್ಷಿತ್ ಇರ್ಬೋದು, ಎಲ್ಲಾ ಮ್ಯೂಸಿಷಿಯನ್ಸ್ ಹತ್ರ ನಾವು ರೆಗ್ಯುಲರ್ ವರ್ಕ್ ಮಾಡ್ತಿದ್ವಲ್ಲ, ನಾವು ಹೇಳಿದ್ವಿ, ಸರ್ ಈ ತರ ನೀವೆಲ್ಲ ಒಂದ್ ಸ್ವಲ್ಪ ಬಂದ್ ಸಪೋರ್ಟ್ ಮಾಡಿದ್ರೆ ನಮ್ಮ ಎಷ್ಟೋ ಸಹ ಕಲಾವಿದರಿಗೆ ಈ ಟೈಮ್ ನಲ್ಲಿ ಒಂದು ಸಣ್ಣ ಹೆಲ್ಪ್ ಆಗತ್ತೆ. ಅದನ್ನ ಎಂಟರ್ಟೈನ್ಮೆಂಟ್ ತರನೇ ಮಾಡೋಣ. ಅದೇ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಒಂದಷ್ಟು ರೆಮ್ಯುನರೇಷನ್ ಸಿಗೋದ್ರಿಂದ ಅವರಿಗೆ ಈ ಪ್ಯಾಂಡಮಿಕ್ ಟೈಮ್ ನಲ್ಲಿ ಈ ಪ್ಯಾನಿಕ್ ಇಂದ ಸ್ವಲ್ಪ ಹೊರಗೆ ಬರ್ಲಿಕ್ಕೆ ಸಣ್ಣ ಸಹಾಯ ಮಾಡೋಣ ನಮ್ ಕಡೆಯಿಂದ ಅಂತ ಹೇಳಿದ್ಮೇಲೆ ಎಲ್ಲಾರು ಬಂದ್ರು, ಸೇರಿದ್ರು. ಆ ನಿಟ್ಟಿನಲ್ಲಿ ನಮ್ದು ಮಾಡ್ಬೇಕಾಗಿರೋದು ಒಂದ್ 2-3 ಕಾನ್ಸರ್ಟ್ ಮಾಡ್ಬೇಕಂತ ನಾವ್ ಅನ್ಕೊಂಡ್ವಿ. ಆದ್ರೆ ನಿಮ್ಮ ಅಮೆರಿಕ ಕನ್ನಡಿಗರು ಎಷ್ಟು ಹೃದಯವಂತರು ಇದು ಅಂದ್ರೆ, ಅವರಿಗೆ ಅಲ್ಲೂ ಕೂಡ ಲಾಕ್ಡೌನ್, ಇಲ್ಲೂ ಕೂಡ ಲಾಕ್ಡೌನ್ ಇದ್ದಿದ್ರಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬಹಳ ಖುಷಿಯಾಗಿ ಇದೊಂದು ಸೀರೀಸ್ ತರನೇ ಆಯ್ತು. ಎಲ್ಲರೂ ಅದನ್ನ ಮಾಡಿ, ಆ ಕಾನ್ಸರ್ಟ್ ಮಾಡಿ, ಈ ಕಾನ್ಸರ್ಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿ ನಮ್ಗೆ ಓಕೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ, ಇಲ್ಲಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಿರೋದ್ರಿಂದ ನಾವು ಬಹಳಷ್ಟು ಶ್ರಮ ಪಟ್ವಿ. ನನ್ನ ತಂಡ ಕೂಡ ಇದಕ್ಕೆ ಬಹಳ ಸಪೋರ್ಟ್ ಮಾಡ್ತು. ಹಾಗಾಗಿ ಆರ್ಗನೈಸಿಂಗ್ ಎಲ್ಲ ಅಮೆರಿಕ ಕನ್ನಡ ಕೂಟದವರೇ ಮಾಡಿದ್ದು, ನಾವಿಲ್ಲಿ ಬರೀ ಮ್ಯೂಸಿಕ್ ಡೆಲಿವರ್ ಮಾಡಿದ್ವಿ. ಇದು ಒಂಥರ ನಮ್ಮ ಕನ್ನಡಿಗರ ಸಂಗೀತಗಾರನೆಲ್ಲ ಚೆನ್ನಾಗ ಆ ಟೈಮಲ್ಲಿ ನೋಡ್ಕೊಂಡ್ರು ಅಂತ ಹೇಳ್ಬೋದು.
ಅಬ್ಸಲ್ಯೂಟ್ಲಿ. ಸೊ ಇನ್ನೂ ಮ್ಯೂಸಿಕ್ ಮ್ಯಾನ್ಷನಿಂದ ಹೊಸ ಹೊಸ ರೀತಿಯ ಪ್ರಾಜೆಕ್ಟ್ಸ್ ಬರಲಿ. ಆಲ್ ದ ವೆರಿ ಬೆಸ್ಟ್. ಸೊ ಸಂದೀಪ್, ಈಗ ಆಲ್ಮೋಸ್ಟ್ ಕಾರ್ಯಕ್ರಮದ ಟೈಮ್ ಮುಗಿತಾ ಬಂತು. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಟು ಹ್ಯಾವ್ ಯು ಟುಡೇ ಆನ್ ದ ಶೋ. ನಿಮ್ಗೆ ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿದ್ದು? ಫಸ್ಟ್ ಆಫ್ ಆಲ್ ಪ್ರತಿಭಾ ಅವ್ರಿಗೆ ತುಂಬಾ 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 ಧನ್ಯವಾದಗಳು. ನೀವು ಈ ತರ ಒಂದು ಕನ್ಸರ್ನ್ ಇಟ್ಕೊಂಡು ಇನ್ಸ್ಟ್ರೂಮೆಂಟಲ್ ಆರ್ಟಿಸ್ಟ್ ನ ಶೋಕೇಸ್ ಮಾಡ್ಬೇಕು. ಅದೇ ರೀತಿ ನಿಮ್ಮ ಕೇಳುಗರು ಎಷ್ಟು ಜನ ಈ ತರದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ ಅಂದ್ಮೇಲೆ ಅವರಿಗೆ ನಮ್ಮ ಕನ್ನಡಿಗ ಹಾಗೂ ಅದರಲ್ಲಿ ಇನ್ಸ್ಟ್ರೂಮೆಂಟಲ್ ವಾದ್ಯ ಸಂಗೀತ ನುಡ್ಸೋರ್ಗೆ ಅವ್ರಿಗಿರೋ ಏನಂತಾರೆ ಕನ್ಸರ್ನ್ ಪ್ರೀತಿ ನಮ್ಗೆ ಬಹಳ ಖುಷಿ ತಂದ್ಕೊಡತ್ತೆ. ಇದು ನೀವು ಮಾಡ್ತಿರೋದ್ರಿಂದ ನಮ್ಗೊಂಥರ ಮಾರಲ್ ಸಪೋರ್ಟ್ ಆಗತ್ತೆ. ನನ್ಗೊಬ್ನಿಗೆ ಏನಾಗೋದಕ್ಕಿಂತ ಟು ದ ಎಂಟೈರ್ ಲಿಸನರ್ಸ್ ಹೂ ಆರ್ ಮ್ಯೂಸಿಕಲಿ ಇನ್ಕ್ಲೈನ್ಡ್. ಇವಾಗ ಎಷ್ಟೋ ಜನ ಹೊಸ ಕಲಾವಿದರು ಇರ್ಬೋದು, ಅವ್ರಿಗೆ ಇದನ್ನೆಲ್ಲ ಇಂಟರ್ವ್ಯೂ ಕೇಳಿದಾಗ ಏನಂದ್ರೆ, ಹೌದು ಈ ತರ ಮಾಡೋದ್ರಿಂದ ಒಂದ್ ಒಳ್ಳೆ ಪರಿಶ್ರಮದಿಂದ ಏನಾದ್ರು ಸಾಧನೆ ಮಾಡಿದ್ರೆ ಎಷ್ಟು ಮೆಚ್ಚುಗೆ ಪಟ್ಟು ಜನ ಎಲ್ಲ ಎಷ್ಟು ಇದನ್ನ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಅವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ತರ ಆಗತ್ತೆ. ಇದನ್ನ ಹೆಚ್ಚು ಹೆಚ್ಚು ಆಗ್ಬೇಕು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಶ್ರೀಗಂಧದ ಗುಡಿ. ಹಾಗೆ ಪ್ರತಿಭಾ ಅವ್ರಿಗೆ ಕೂಡ ನಿಮ್ಮ ನಿಸ್ವಾರ್ಥ ಸೇವಾ ಮನೋಭಾವದಿಂದ ನೀವು ನಾಟ್ ಓನ್ಲಿ ನಮ್ಮ ಕನ್ನಡಿಗರು ಅಂತಿಲ್ಲ, ಒಂದು ವರ್ಲ್ಡ್ ನಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ. ಇಂಡೈರೆಕ್ಟ್ಲಿ ಒಂದು ಒಳ್ಳೆ ಆರ್ಗನೈಸೇಷನ್ಗೆ ಅವರ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ತಿದ್ದೀರಾ. ಅದು ಒಂದು ಒಳ್ಳೆ ಗ್ಲೋಬಲ್ ಕಾಸ್. ಇದು ನಮ್ಗೆ ಬಹಳ ಖುಷಿ ಆಗತ್ತೆ. Very well said. Thank you so much, Sandeep. Like you said, with music, definitely the world is a better place. And ನಾವು ಆಗಲೇ ಕಾರ್ಯಕ್ರಮದಲ್ಲಿ ಮಾತಾಡ್ದಂಗೆ ವರ್ಲ್ಡಲ್ಲಿ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್. ಸೊ ಇಟ್ ಈಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮ ಕೇಳಿದಂತಹ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು ಅನ್ನೋದನ್ನು ನಮ್ಮ ಫೇಸ್ಬುಕ್ ಪೇಜ್ ಶ್ರೀಗಂಧದ ಗುಡಿಯಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.